ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋ ನ್ಯೂಮರಾಲಜಿಸ್ಟ್ ರಾಧಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಸೂರ್ಯಗ್ರಹರು ಕುಂಭರಾಶಿ ಪ್ರವೇಶ ಆಗ್ತಾ ಇದ್ದಾರೆ. ಆಲ್ರೆಡಿ ಅಲ್ಲಿ ನಮಗೆ ರಾಹು ಇದ್ದಾರೆ, ಶುಕ್ರ ಇದ್ದಾರೆ, ಬುಧ ಗ್ರಹರಿದ್ದಾರೆ. ಸೊ ಈಗ 13ನೇ ತಾರೀಕು ಫೆಬ್ರವರಿ 13ನೇ ತಾರೀಕು ಸೂರ್ಯಗ್ರಹರು ಕೂಡ ಬದಲಾವಣೆ ಆಗ್ತಾ ಇದ್ದಾರೆ. ಹಾಗಾಗಿ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಯಾರಿಗೆಲ್ಲಾನು ಟ್ರಾನ್ಸಿಟ್ ಪ್ರತಿಯೊಬ್ಬರಿಗೂ ಇಂಪ್ಯಾಕ್ಟ್ ಆಗುತ್ತೆ. ದಶಾಭುಕ್ತಿ ಇರೋರಿಗೆ ಸ್ವಲ್ಪ ಜಾಸ್ತಿ ಆಗುತ್ತೆ. ದಶಾಭುಕ್ತಿ ಇಲ್ಲದೆ ಇರೋರ್ಗೂ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ಗೂ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಇಂಪ್ಯಾಕ್ಟ್ ಆಗುತ್ತೆ ಅಂತಾನೆ ತಗೊಳ್ಳಿ. ಇಂದ 17ನೇ ತಾರೀಕು ಅಮಾವಾಸ್ಯೆ ಪ್ಲಸ್ ಗ್ರಹಣ. ಇಂಡಿಯಾದಲ್ಲಿ ಗ್ರಹಣ ಇಲ್ಲ ಅಂದ್ರೂ ಕೂಡ ಆಲ್ರೆಡಿ ಇಂಪ್ಯಾಕ್ಟ್ಗಳು ಶುರುವಾಗ್ಬಿಟ್ಟಿದಾವೆ. ಎಸ್ಪೆಷಲಿ ಯಾರ್ಯಾರಿಗೆ ಜಾತಕದಲ್ಲಿ ಚಂದ್ರದಶ, ಕೇತು ದಶ, ರಾಹು ದಶ, ಶನಿ ಮಹಾದಶ, ಗುರು ಮಹಾದಶ, ಆಲ್ಮೋಸ್ಟ್ ಆಲ್ ಎಲ್ಲ ಡಿಪಾರ್ಟ್ಮೆಂಟ್ ಅವ್ರಿಗೂ ಅದು ಇಂಪ್ಯಾಕ್ಟ್ ಆಗಿರುತ್ತೆ. ಇವ್ರಿಗೆ ಸ್ವಲ್ಪ ಜಾಸ್ತಿ, ಯಾರಿಗೆ ಚಂದ್ರ ರಾಹು ಕೇತು ಈ ದಶೆ ನಡೀತಿರೋರಿಗೆ ಸ್ವಲ್ಪ ಜಾಸ್ತಿ ಇದೆ. ಹಾಗಾಗಿ ಟ್ರಾನ್ಸಿಟ್ ಇದು ನಾವು ಸೂರ್ಯಗ್ರಹದ ಬಗ್ಗೆ ಮಾತಾಡ್ತಾ ಇದ್ದೀವಿ. 13ನೇ ತಾರೀಕು ಫೆಬ್ರವರಿ 2026ರಿಂದ ನೆಕ್ಸ್ಟ್ ಮಂತ್ ಅಂತ ಹೇಳಿದ್ರೆ 15 ಮಾರ್ಚ್. ಇಲ್ಲಿ ತನಕ ನಮಗೆ ಕುಂಭ ರಾಶಿಯಲ್ಲೇ ಗ್ರಹ ಇರ್ತಾರೆ. ಯಾರು? ಸೂರ್ಯಗ್ರಹರು. ಈಗ ನಾವು ಟ್ರಾನ್ಸಿಟ್ ನೋಡೋಣ ಹೇಗಿದೆ, ಯಾರ್ಯಾರಿಗೆ ಹೇಗಿದೆ ಅಂತ ಹೇಳಿ. ದಶ ಇರೋರು ಸ್ವಲ್ಪ ಎಕ್ಸ್ಟ್ರಾ ಅಲರ್ಟ್ ಆಗಿರಿ ಅಷ್ಟೇನೆ. ಸೂರ್ಯಗ್ರಹರು ಕುಂಭರಾಶಿ ಪ್ರವೇಶ ಆಗ್ತಾ ಇದ್ದಾರೆ. ಇಲ್ಲಿ ಆಲ್ರೆಡಿ ಯಾರ್ಯಾರಿದ್ದಾರೆ ಅಂತ ಈಗ ತಾನೇ ಜಸ್ಟ್ ಹೇಳಿದೀನಿ. ಇಲ್ಲಿ ನಮ್ಗೆ ರಾಹು ಗ್ರಹರಿದ್ದಾರೆ, ಶುಕ್ರ ಗ್ರಹರಿದ್ದಾರೆ, ನೆಕ್ಸ್ಟ್ ಬುಧ ಗ್ರಹರು. ಶುಕ್ರ ಆಲ್ರೆಡಿ ಕಂಬಸ್ಟ್ ಇದ್ದಾರೆ. ಹಾಗಾಗಿ ಬುಧ ಇನ್ನೇನು 26ನೇ ತಾರೀಕು ವಕ್ರಿ ಆಗ್ತಾರೆ. ಹಾಗಾಗಿ ಈಗ ನಾವು ಟ್ರಾನ್ಸಿಟ್ ಅಲ್ಲಿ ನೋಡೋಣ ಯಾವ್ಯಾವ ಒಂದು ಲಗ್ನಕ್ಕೆ ಹೇಗೆ ಫಲಗಳಿದೆ ಅಂತ ಹೇಳಿ. ನಿಮ್ಮ ಜನ್ಮ ಜಾತಕದಲ್ಲಿ ಏನಾದ್ರೂ ಸನ್ ರಾಹು ಕಾಂಬಿನೇಷನ್ ನಿಮ್ ಚಾರ್ಟ್ ಅಲ್ಲಿ ಇದೆ, ಅಥವಾ ಸನ್ ಕೇತು ಕಾಂಬಿನೇಷನ್, ಅಥವಾ ಮೂನ್ ರಾಹು, ಮೂನ್ ಕೇತು, ಅಥವಾ ಸನ್ ಸ್ಯಾಟ್ರನ್, ಈ ತರ ಕಾಂಬಿನೇಷನ್ಸ್ ಏನಾದ್ರು ಚಾರ್ಟ್ ಅಲ್ಲಿ ಇರೋವಾಗ ಈ ತರ ಗೋಚಾರದಲ್ಲಿ ಬರುವಂತಹ ಗ್ರಹಗಳು ಸ್ವಲ್ಪ ಪ್ರಮಾಣ ಜಾಸ್ತಿ ಇರುತ್ತೆ. ಹಾಗಾಗಿ ಡೈರೆಕ್ಟ್ ಆಗಿ ನಾವು ಲಗ್ನಗಳ ಪ್ರಕಾರ ಹೋಗೋಣ ಹೇಗಿದೆ ಅಂತ ಹೇಳಿ. ಮೊದಲನೇದಾಗಿ ಮೇಷ ಲಗ್ನಕ್ಕೆ ನಿಮ್ಗೆ 5ನೇ ಮನೆ ಅಧಿಪತಿ 11ರಲ್ಲಿ ಕೂತ್ಕೋತಾ ಇದ್ದಾರೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ ರಾಹು ಜೊತೆ ಕೂತ್ಕೋತಾ ಇದ್ದಾರೆ, ಗ್ರಹಣ ಕೂಡ ಬರ್ತಾ ಇದೆ. ಹಾಗಾಗಿ ಸನ್ ಇಸ್ ದ ಕಾರಕ ಫಾರ್ ನೇಮ್, ಫೇಮ್, ಪವರ್, ಪೊಸಿಷನ್, ಅಥಾರಿಟಿ, ನಾನು, ಈಗೋ. ಇವೆಲ್ಲವೂ ಬರೋದ್ರಿಂದ ಪಬ್ಲಿಕ್ ಈವೆಂಟ್ಸ್ ಆಗಿರಬಹುದು, ಪಬ್ಲಿಕ್ ಆರ್ಗನೈಸೇಷನ್ಸ್ ಆಗಿರಬಹುದು, ಇವುಗಳಲ್ಲಿ ಸ್ವಲ್ಪ ಅಲರ್ಟ್ ಆಗಿರಿ. ಈಗೋ ಜಾಸ್ತಿ ಆಗುತ್ತೆ, ಹಣ ಬರುತ್ತೆ. ಇಲ್ಲಿ ಹಣದ ಪ್ರಶ್ನೆ ಅಲ್ಲ, ಅವ್ನು ನಿಮ್ಗೆ 5ನೇ ಮನೆ ಅಧಿಪತಿ ಅಲ್ವಾ ಸೂರ್ಯ. ಹಾಗಾಗಿ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ. ಅದು ಓವರ್ ಕಾನ್ಫಿಡೆಂಟ್ ಆಗ್ಬಾರ್ದು ಅಷ್ಟೇನೆ. ನೆಕ್ಸ್ಟ್ ಅದು 11ನೇ ಮನೆ ಆಗಿರೋದ್ರಿಂದ ಸಿಬ್ಲಿಂಗ್ಸ್ ಜೊತೆ, ಎಸ್ಪೆಷಲಿ ಅಕ್ಕ ಅಥವಾ ಅಣ್ಣ ಅಥವಾ ಫ್ರೆಂಡ್ ಸರ್ಕಲ್ ಅಥವಾ ಸಮಾಜದಲ್ಲಿ ನಿಮ್ದು ಒಂದು ಬಿಹೇವಿಯರ್ಸ್ ಕಂಪ್ಲೀಟ್ಲಿ ಎಲ್ಲಾ ಪ್ಲಾನೆಟ್ಸ್ 11ನೇ ಮನೇಲಿ ಕೂತ್ಕೊಂಡು 5ನೇ ಮನೆ ನೋಡ್ತಾ ಇರೋದ್ರಿಂದ ದಟ್ ಪವರ್ ಆಗಿರ್ಬೋದು, ಫೇಮಸ್ ಆಗಿರಬಹುದು. ಕೆಲವೊಂದ್ಸಾರಿ ಒಳ್ಳೆ ರೀತಿ ಫೇಮಸ್ ಆಗ್ಬೇಕಾಗುತ್ತೆ, ಕೆಲವೊಂದ್ಸಾರಿ ಅದೇ ಫೇಮಸ್ ಬ್ಯಾಡ್ ರೀತಿಲಿ ಕೂಡ ಆಗುತ್ತೆ. ಬಟ್ ಈ ಬಾರಿ ಸೂರ್ಯ ರಾಹು ಜೊತೆ ಇರೋದ್ರಿಂದ ಆಫೀಸ್ ಪೊಲಿಟಿಕಲ್ಸ್ ಜಾಸ್ತಿ ಆಗುತ್ತೆ ಮೇಷ ಲಗ್ನದವರಿಗೆ. ನೀವೇನ್ ವರ್ಕ್ ಮಾಡ್ತಿದ್ದೀರಾ, ಸಡನ್ ಆಗಿ ಟ್ರಾನ್ಸ್ಫರ್ ಮಾಡೋದು, ಅಥವಾ ಈ ಪೋಸ್ಟ್ ಇಂದ ಇನ್ನೊಂದು ಪೋಸ್ಟ್, ಒಂದೇ ಆಫೀಸಲ್ಲಿ ಡಿಪಾರ್ಟ್ಮೆಂಟ್ ಚೇಂಜ್ ಆಗೋದು, ತುಂಬಾನೇ ಕಿರಿಕಿರಿ, ಚೀಟಿಂಗ್ಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ನೋಡ್ಕೊಳ್ಳಿ. ಅದನ್ನ ಬಿಟ್ರೆ ಫೈನಲ್ ಆಗಿ ವಿನ್ನಿಂಗ್ ನಿಮ್ದೇ ಕಾಂಬಿನೇಷನ್ಸ್ ಇರೋದ್ರಿಂದ ಇವುಗಳ ಮಧ್ಯೆ ಇಷ್ಟೊಂದು ನಡೆಯೋ ಈ ಸ್ಟ್ರೆಸ್, ಈ ಹೆಡೇಕ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗೆ ಸೂರ್ಯ ಇಸ್ ದ ಕಾರಕ ಫಾರ್ ಸೆಕೆಂಡ್ ಐ ಅಂತ ಹೇಳಿದ್ರೆ ಐಗೂ ಕೂಡ ಅವನೇ ಕಾರಕ. ಹೀಟ್ ಜಾಸ್ತಿ ಆದಾಗ ಕಣ್ಣೂರಿ ಅಥವಾ ಕಣ್ಣಿಗೆ ರಿಲೇಟೆಡ್ ಅಥವಾ ಬ್ರೈನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುವ ಸಾಧ್ಯತೆ ಕೂಡ ಇರುತ್ತೆ. ದಟ್ ಪವರ್ ಜಾಸ್ತಿ, ಹಂಗರ್, ನಾನು ಅನ್ನುವಂತ ಹಂಗರ್, ಹಸಿವು ಈ ಪೀರಿಯಡ್ ಅಲ್ಲಿ ಜಾಸ್ತಿನೇ ಇರುತ್ತೆ. ಬಿ ಕೇರ್ಫುಲ್. ಅಂಡ್ ಗೌರ್ಮೆಂಟ್ ಜಾಬ್ ಅಲ್ಲಿ ಯಾರಾದ್ರೂ ಇದ್ದೀರಾ, ಗೌರ್ಮೆಂಟ್ ಜಾಬ್ಗೆ ಯಾರಾದ್ರೂ ಟ್ರೈ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸ್ವಲ್ಪ ಅಲರ್ಟ್ ಆಗಿರಿ. ಯಾಕೆ ಅಂತ ಹೇಳಿದ್ರೆ ರಾಹು ಕೂಡ ಇರೋದ್ರಿಂದ ಫೋರ್ಜರಿಯಲ್ಲಿ ಬುಧ ಕೂಡ ಇದ್ದಾರೆ. ಫೋರ್ಜರಿ ಸಿಗ್ನೇಚರ್ಗಳಾಗಿರ್ಬೋದು, ಫೋರ್ಜರಿ ಡಾಕ್ಯುಮೆಂಟ್ಸ್ ಆಗಿರಬಹುದು, ನಿಮ್ದು ಸರ್ಟಿಫಿಕೇಟ್ಸ್ ಎಲ್ಲ ಫೇಕ್ ಸರ್ಟಿಫಿಕೇಟ್ಸ್. ಈ ತರ ಎಲ್ಲ ಚೇಂಜಸ್ ಮಾಡಿ ನಿಮ್ಗೆ ಜಾಬ್ ಕೊಡಿಸ್ತೀನಿ, ಈ ತರ ಎಲ್ಲ ಯಾರಾದ್ರೂ ನಿಮ್ಗೆ ಆಸೆ ತೋರಿಸಿದ್ರೆ ಸ್ವಲ್ಪ ಬಿ ಕೇರ್ಫುಲ್. ಹಾಗೆ ಮೇಷ ಲಗ್ನದವರು ಪ್ರಾಪರ್ಟಿ ರಿಲೇಟೆಡ್ ಏನಾದ್ರು ನೀವು ಡೀಲ್ ಮಾಡ್ಕೋತಾ ಇದ್ದೀರಾ ಅಂತ ಹೇಳಿದ್ರೆ ಆಲ್ರೆಡಿ ಬುಧ ರಾಹು ಕೂಡ ಒಟ್ಟಿಗೆ ಇರೋದ್ರಿಂದ
ಸಿಬ್ಲಿಂಗ್ಸ್‌ಗೆ ಮೋಸ ಮಾಡೋದು, ಸಿಬ್ಲಿಂಗ್ಸ್‌ದು ಪ್ರಾಪರ್ಟಿನ, ಸಿಗ್ನೇಚರ್‌ಗಳನ್ನ, ಫೋಟೋನ ಫೋರ್ಜರಿ ಈಗ ಎಲ್ಲಾ ಕಡೆ ಆಲ್ಮೋಸ್ಟ್ ಆಲ್ ಈ ತರ ಮಾಡೋದ್ರಿಂದ ನಿಮ್ಗೆ ಅದು ಆ ಡಿಪಾರ್ಟ್‌ಮೆಂಟಲ್ಲಿ ಸ್ವಲ್ಪ ನೀವು ಅಲರ್ಟ್ ಆಗಿರ್ಬೇಕಾಗತ್ತೆ. ಅದೊಂಚೂರು ಅಲರ್ಟ್ ಆಗಿರಿ. ಬಟ್ ಏನೇ ಆದ್ರೂ ಡೆಪಾಸಿಟರ್ 12ನೇ ಮನೇಲಿ ಇದಾನಲ್ಲ, ಸೊ ನೆಕ್ಸ್ಟ್ ಬೇರೆ ಸೂರ್ಯ 12ನೇ ಮನೆಗೆ ಬರುತ್ತಲ್ಲ, ಆವಾಗ ಈ ಈ ಮೋಸ, ಈ ಈ ಈ ಒಂದು ಹಣ ನಿಮ್ಮ ಹತ್ರ ತಗೊಂಡು ಚೀಟಿಂಗ್ ಮಾಡೋದು, ಸೊ ಇವೆಲ್ಲ ಅಲ್ಲಿ ಬರುತ್ತೆ ನಿಮ್ಗೆ. ಹಾಗಾಗಿ ಅಂಡ್ ಸೂರ್ಯ ಇಲ್ಲಿ ನಿಮ್ಗೆ 5th ಲಾರ್ಡ್ ಕೂಡ ಆಗಿರೋದ್ರಿಂದ ಮಕ್ಕಳ ವಿಚಾರದಲ್ಲಿ ಅಥವಾ ಮಕ್ಕಳಿಂದನೂ ಕೂಡ ಈಗ ಹೇಳಿದ ಇಷ್ಟು ಪಾಯಿಂಟ್ಸ್ ನಿಮಗೆ ಬರ್ಬೋದು. ಒಳ್ಳೆ ರೀತಿಯಲ್ಲಿ ಹೆಸರು ಕೀರ್ತಿ ಬರ್ಬೋದು, ಕೆಟ್ಟ ರೀತಿಯಲ್ಲಿ ಬರಬಹುದು. ಮೊದಲನೇ ಮಗುಗೆ ಸ್ವಲ್ಪ ಹೆಲ್ತ್ ನೋಡ್ಕೊಳ್ಳಿ ಅಥವಾ ಅವ್ರನ್ನೇದು ಸ್ಕೂಲು ಕಾಲೇಜ್ ಜಾಯಿನ್ ಮಾಡಿಸ್ತಾ ಇದ್ದೀರಾ ಅಂದ್ರೆ ಅಲ್ಲಿ ಆ ಒಂದು ಸ್ಕೂಲ್ ಆಗಿರಬಹುದು, ಕಾಲೇಜ್ ಆಗಿರಬಹುದು, ಅದು ಬ್ಯಾಕ್ ಗ್ರೌಂಡ್ ಕ್ಯಾಂಪಸ್ ಇದರ ಬಗ್ಗೆ ಎಲ್ಲ ತಿಳ್ಕೊಂಡು ನೀವು ಎಂಟ್ರಿ ಕೊಡಿ. ನೆಕ್ಸ್ಟ್, ಸೊ ಓವರ್ ಆಲ್ ಆಗಿ 11 ಮನೆ ಎಲ್ಲದಕ್ಕೂ ಗುಡ್ ಅಲ್ಲ, ಬಟ್ ಇಲ್ಲಿ ಸೊ ಗುಡ್ ಇದೆ. ಆದ್ರೆ ನಿಮ್ ಚಾರ್ಟ್ಗೆ ಯಾವ ರೀತಿ ಬರುತ್ತೋ ಹಾಗಿರೋದ್ರಿಂದ ಸ್ವಲ್ಪ ಚೀಟಿಂಗ್ ಕೂಡ ಇರೋದ್ರಿಂದ ನೋಡ್ಕೊಳ್ಳಿ. ನೆಕ್ಸ್ಟ್ ನಾವು ಋಷಭಕ್ಕೆ ಬರೋಣ. ಲಗ್ನದಿಂದ 4ನೇ ಮನೆ ಅಧಿಪತಿ 10ರಲ್ಲಿ. ಸಮಾಜದಲ್ಲಿ ಹೆಸರು, ಕೀರ್ತಿ, ನೇಮು, ಫೇಮು, ಪವರು, ಪೊಸಿಷನ್ನು, ಪ್ಲೇಸ್ಮೆಂಟು, ಪೊಲಿಟಿಷಿಯನ್ಸ್ಗೆ ಹೇಳ್ ಮಾಡಿಸಿದಂತಹ ಸಮಯ. ನೀವೇನಾದ್ರೂ ಈ ಬಾರಿ ಒಂದು ಕೆಲಸ ಕಾರ್ಯಗಳನ್ನ ಕೈಗೊಳ್ಬೇಕಾದ್ರೆ ಡೆಫಿನೆಟ್ಲಿ ಚೆನ್ನಾಗಿದೆ. ಕರಿಯರ್ ಗ್ರೋತ್ ಅಲ್ಲಿ ತುಂಬಾನೇ ಸೊ ಗ್ರೋತ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಟ್ರಾನ್ಸ್ಫಾರ್ಮೇಶನ್ ಕೂಡ ತುಂಬಾನೇ ಕಾಣಿಸ್ತಾ ಇದೆ. ತುಂಬಾ ರೆಪ್ಯುಟೇಷನ್, ತುಂಬಾ ಪಾಪ್ಯುಲಾರಿಟಿ, ಸೊ ಇದು ಹೆವಿ ತೋರಿಸ್ತಾ ಇದೆ. ಹಾಗೆ ಸೊ ಸೂರ್ಯ ರಾಹು ಇಬ್ರು ಕೂಡ 10ನೇ ಮನೇಲಿ ಇರೋದ್ರಿಂದ ಮೀಡಿಯಾ ರಿಲೇಟೆಡ್, ಸ್ಪೋರ್ಟ್ಸ್ ರಿಲೇಟೆಡ್ ಯಾರಾದ್ರೂ ಇದ್ರೆ ಈ ತುಂಬಾನೇ ಫೇಮಸ್ ಆಗ್ತಾರೆ ನೋಡಿ. ಲೈಕ್ ಒನ್ ಡೇ ಫೇಮಸ್ ಆಗಿರ್ಬೋದು, 1 ಮಂತ್, 1 ವೀಕ್, ಆರ್ ಒನ್ ಮೂವಿ ಯಾವ್ದಾದ್ರು ರಿಲೀಸ್ ಆಗಿ ಫೇಮಸ್ ಆಗಿರ್ಬೋದು. ಸೊ ಈ ತರ ಎಲ್ಲ ಇರುತ್ತೆ. ಬಟ್ ಅಲ್ಲಿ ರಾಹು ಇದಾರೆ, ಇಲ್ಯೂಷನ್ ಬೇಡ. ಎಲ್ಲಾರು ನೀವು ನಂಬಿರೋರೆಲ್ಲ ನಿಮ್ಮವರೇ ಅನ್ನೋ ಆ ಇಲ್ಯೂಷನ್ ಇಂದ ಸ್ವಲ್ಪ ನೀವು ಆಚೆ ಬರ್ಬೇಕಾಗುತ್ತೆ. ಸೊ ಹಾಗಾಗಿ ಇದೊಂದು ಪಾಯಿಂಟ್ ನೀವು ನೋಡ್ಕೋಬೇಕಾಗುತ್ತೆ. ಹಾಗೆ ಮೆಟೀರಿಯಲಿಸ್ಟಿಕ್ ಸಕ್ಸಸ್, ಮೇ ಬಿ ಪ್ರಾಪರ್ಟಿ ತಗೋಬಹುದು, ಹೌಸ್ ಕನ್ಸ್ಟ್ರಕ್ಷನ್ ಅಥವಾ ಹ್ಯೂಜ್, ಸೊ ಹೆವಿ ಮೆಟೀರಿಯಲಿಸ್ಟಿಕ್ ಆಗಿ ನೇಮ್ ಫೇಮ್ ಪವರ್ ಎಕ್ಸಲೆಂಟ್ ಅಂತಾನೆ ಹೇಳಬಹುದು. ಸೊ ವೆರಿ ಗುಡ್, ಇವ್ರಿಗೂ ಕೂಡ ವೆರಿ ಗುಡ್. ನೆಕ್ಸ್ಟ್, ಮಿಥುನದವ್ರಿಗೆ ಬರೋಣ. ಮಿಥುನದವ್ರಿಗೆ 3ನೇ ಮನೆ ಅಧಿಪತಿ 9ರಲ್ಲಿ ಕೂತ್ಕೋತಾ ಇರೋದ್ರಿಂದ ಸಡನ್ ಆಗಿ ಒಂದು ಸ್ಮಾಲ್ ಟ್ರಾವೆಲ್ ಬರ್ತಾ ಇದೆ. ಯಾವ ವಿಚಾರವಾಗಿ? ತಂದೆ ಆರೋಗ್ಯದ ವಿಚಾರವಾಗಿ ಆಗಿರಬಹುದು, ಅಥವಾ ತಂದೆಗೆ ಅಥವಾ ಅವ್ರ ಜೊತೆ ನೀವು ಹೋಗೋದಾಗಿರಬಹುದು. ಇದೆಲ್ಲ ತೋರಿಸ್ತಾ ಇದೆ. ಹೈಯರ್ ಎಜುಕೇಶನ್ಗೆ ತುಂಬಾ ದಿನದಿಂದ ಟ್ರೈ ಮಾಡ್ತಿದೀವಿ, ಫಾರಿನ್ ಎಲ್ಲಾದ್ರೂ ಹೋಗ್ಲಿಕ್ಕೆ ಅಥವಾ ಈ ತರ ಆದಾಗ ನೋಡ್ಕೊಳ್ಳಿ. ಅಂಡ್ ರಾಹು ಕೂಡ ಅಲ್ಲೇ ಇದ್ದಾರೆ, ಬುಧ ಕೂಡ ಅಲ್ಲೇ ಇದ್ದಾರೆ. ಸೊ ಏರ್ಪೋರ್ಟ್ ಅಲ್ಲಿ ಏನಾದ್ರು ಕಳ್ತನ ಆಗೋದು, ನಿಮ್ದು ವ್ಯಾಲೆಟ್ ಮಿಸ್ ಆಗೋದು, ಬ್ಯಾಗ್ ಮಿಸ್ ಆಗೋದು, ಲಾಸ್ ಆಗೋದು, ಇದೆಲ್ಲವೂ ಕೂಡ ತೋರಿಸ್ತಾ ಇದೆ. ಬಿಕಾಸ್ 9th ಹೌಸ್ ಶುಕ್ರ ಕೂಡ ಇರೋದ್ರಿಂದ ಸೊ ಫ್ಲೈಟ್ ಟ್ರಾವೆಲ್ಸ್, ಶುಕ್ರ ರಾಹು 9th ಹೌಸ್, ಶುಕ್ರ ರಾಹು 12th ಹೌಸ್, ಶುಕ್ರ ರಾಹು 3rd ಹೌಸ್, ಶುಕ್ರ ರಾಹು 7th ಹೌಸ್, ಫಾರಿನ್ ಟ್ರಾವೆಲ್ ತೋರಿಸುತ್ತೆ. ಅದು ಸೊ ಅದರ್ ಕಂಟ್ರೀಸ್ಗೆನೆ ಹೈಲಿ ಇರುತ್ತೆ, ಇಂಟರ್ನ್ಯಾಷನಲ್ ಟ್ರಿಪ್ಪೇ ಆಗಿರುತ್ತೆ. ಸೊ ಅಲ್ಲಿ ಆಲ್ರೆಡಿ ಇಲ್ಯೂಷನ್ ಪ್ಲಾನೆಟ್ ಬೇರೆ ಇರೋದ್ರಿಂದ ಚೀಟಿಂಗ್, ಮೋಸ, ಸೊ ಮನಿ ಟ್ರಾನ್ಸಾಕ್ಷನ್ಸ್ ಆಗಿರಬಹುದು, ಡಾಲರ್ಸ್ ಎಕ್ಸ್ಚೇಂಜ್ ಆಗಿರಬಹುದು. ಸೊ ಇದರಲ್ಲೆಲ್ಲ ಏನಾದ್ರು ನೀವು ಸ್ವಲ್ಪ ಅಲರ್ಟ್ ಆಗಿರಿ. ಹಾಗೆ ಸಿಬ್ಲಿಂಗ್ಸ್ ಜೊತೆ ವಾದ ವಿವಾದ ಬೇಡ. ತಂಗಿ ತಮ್ಮಂದಿರು ಅಥವಾ ಅಕ್ಕಪಕ್ಕದ ನೈಬರ್ಸ್, ಸೊ ಇವ್ರ ಜೊತೆ ವಾದ ವಿವಾದ ಬೇಡ. ಡ್ರೈವಿಂಗ್ ಕೆಲಸ ಯಾರು ಮಾಡ್ತಾ ಇದ್ದೀರಾ ಇವ್ರು ಸ್ವಲ್ಪ ಹೆಚ್ಚು ಅಲರ್ಟ್ ಆಗಿರಿ. ಅಥವಾ ನಿಮ್ದೇ ಟ್ರಾವೆಲ್ಸ್ ಇದ್ರೆ, ಬಿಕಾಸ್ 3rd ಲಾರ್ಡ್ ಇನ್ 9th ಹೌಸ್ ವಿತ್ ರಾಹು, ಸೊ ಸಡನ್ ಆಗಿ ಟ್ಯಾಕ್ಸ್ ಬರ್ಬೋದು, ಸಡನ್ ಆಗಿ ನಿಮ್ ಲೈಸೆನ್ಸ್ ಕ್ಯಾನ್ಸಲ್ ಆಗ್ಬೋದು, ಅಥವಾ ನೀವು ಟ್ಯಾಕ್ಸ್ ಕಟ್ಟದೆ ಲೈಸೆನ್ಸ್ ಆಲ್ರೆಡಿ ಎಕ್ಸ್ಪೈರ್ ಆಗಿರಬಹುದು. ಇದೆಲ್ಲ ಒಂಚೂರು ನೀವು ಥ್ರೂ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್, ಗೌರ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಏನೇನು ನೀವು ಅದ್ರ ಅಂಡರಲ್ಲಿ ವರ್ಕ್ ಮಾಡ್ತಿದ್ದೀರಾ ನೋಡ್ಕೊಳ್ಳಿ. ಅಂಡ್ ಆಲ್ರೆಡಿ ಬುಧ ಕೂಡ ಅಲ್ಲೇ ಇದ್ದಾರೆ, ನಿಮ್ಮ ಲಗ್ನಾಧಿಪತಿ ಕೂಡ. ಸೊ ಹಾಗಾಗಿ ಬ್ಯಾಂಕಿಂಗ್ ಸೆಕ್ಟರ್ಸ್ ಡಿಪಾರ್ಟ್ಮೆಂಟ್, ಲೈಕ್ ನೀವೇನ್ ಟ್ಯಾಕ್ಸ್ ಪೇ ಮಾಡ್ತಿದ್ದೀರಾ, ರೆಗ್ಯುಲರ್ ಆಗಿ ಆಡಿಟ್ ಮಾಡ್ತಾ ಇದ್ದೀರಾ ಅಥವಾ ಫಾಲೋ ಮಾಡ್ತಾ ಇದ್ದೀರಾ ಫೈಲ್ಸ್ನ ಅಂತ ಹೇಳಿದ್ರೆ ಒಂಚೂರು ನೀವು ಇಲ್ಲಿ ನೋಡ್ಕೊಳ್ಳಿ. ಸೂರ್ಯ ಎಂಡ್ ಆಫ್ ದ ಡೇ ಇಲ್ಲಿ ಕೂಡ ನಿಮಗೂ ಕೂಡ ಟ್ರಾನ್ಸ್ಫರ್ ತೋರಿಸ್ತಾ ಇದೆ. ಯಾರಾದ್ರೂ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರೆ, ಟೀಚರ್ಸ್ ಆಗಿರಬಹುದು ಅಥವಾ ಲಾಯರ್ಸ್, ಜಡ್ಜಸ್ ಆಗಿರಬಹುದು, ಇವ್ರಿಗೆ ಟ್ರಾನ್ಸ್ಫರ್ ತೋರಿಸ್ತಾ ಇದೆ. ಹಾಗಾಗಿ ಹಣ ಕೊಟ್ಟು ಟ್ರಾನ್ಸ್ಫರ್ ಏನಾದ್ರು ಮಾಡ್ಕೋತಾ ಇದೀರ ಅಂದ್ರೆ ದುಡ್ಡು ಹೋಗುತ್ತೆ. ಅದು ಬಿಟ್ಟು ಹಂಗೆ ನಿಮ್ದು ಬಂದಿದೆ ಈಗ ಟೈಮು ಅಥವಾ ಕಾಲ್ ಫಾರ್ಮ್ ಮಾಡಿದ್ದಾರೆ ಅಂದ್ರೆ ನಿಮ್ಗೆ ಇಲ್ಲಿ ಫೇವರಬಲ್ ಆಗಿದೆ ನೋಡಿ. ನೆಕ್ಸ್ಟ್ ಕರ್ಕಾಟಕದವ್ರಿಗೆ ಬರೋಣ. ಕರ್ಕಾಟಕದವರಿಗೆ ಸೊ ಡೆಫಿನೆಟ್ಲಿ 2nd ಲಾರ್ಡ್ ಹೋಗಿ 8th ಅಲ್ಲಿ ಕೂತ್ಕೋತಾ ಇದ್ದಾರೆ. ಇದು ಯಾರಾದ್ರೂ ಜ್ಯೋತಿಷ್ಯದಲ್ಲಿದ್ರೆ ನಿಮ್ಗಳಿಗೆ ತುಂಬಾನೇ ಚೆನ್ನಾಗಿದೆ. ಅದನ್ನ ಹೊರತುಪಡಿಸಿ ಕೂಡನು ಈ ಹಿಂದೆ ಯಾವಾಗ್ಲಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಆ ಹಣ ಅಥವಾ ಆ ಹಣದಿಂದ ಲಾಭ ತೋರಿಸ್ತಾ ಇದೆ. ಆದರೆ ದಶಾಭುಕ್ತಿ ಚೆನ್ನಾಗಿರ್ಬೇಕು. ಈ ಕಾಂಬಿನೇಷನ್ಸ್ ಯಾವ್ದಾದ್ರು ಇದೆಯಾ ನೋಡ್ಕೊಳ್ಳಿ. ಅದಾದ ನಂತರ 8th ಹೌಸ್ ಸನ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ 9th ಹೌಸ್ಗೆ ವ್ಯಯಭಾವ ಅಲ್ವಾ, ಅದ್ರ ಜೊತೆ ರಾಹು ಬೇರೆ ಇರೋದ್ರಿಂದ ನಿಮ್ಮ ತಾತ ಅಥವಾ ತಾತಂದಿರು ಆ ಏಜ್ ಅವರು ಅಥವಾ ನಿಮ್ಮ ತಂದೆ ಸಮಾನರು, ಸೊ ಇವ್ರುಗಳಿಗೆ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗಿ ತೋರಿಸ್ತಾ ಇದೆ. ಅವರ ಆರೋಗ್ಯದಲ್ಲಿ ಏರುಪೇರು, ಅವ್ರಿಗೋಸ್ಕರ ಖರ್ಚು, ಹಾಸ್ಪಿಟಲೈಸ್. 8th ಹೌಸ್ ರಾಹು ಅಗೈನ್ ಅಲ್ಲೇ ಇರೋದ್ರಿಂದ ಎಲ್ಲಾ ಪ್ಲಾನೆಟ್ಸ್ ಸೆಕೆಂಡ್ ಹೌಸ್ ಕೇತು,
ಸೊ ಹಾಗಾಗಿ ನೀವೊಂದ್ ಕಡೆ ಇರ್ಬೇಕಾಗುತ್ತೆ, ಅವ್ರೊಂದ್ ಕಡೆ ಅಡ್ಮಿಟ್ ಆಗಿರ್ತಾರೆ ಅಥವಾ ಅವ್ರನ್ನ ನೋಡ್ಕೊಳ್ಳೋದು. ಸೊ ಈ ತರ ಒಂದು ಸ್ವಲ್ಪ ಟೋಟಲಿ ಏನಂದ್ರೆ ಮೈಂಡ್ ಕೆಲಸ ಜಾಸ್ತಿ ಆಗುತ್ತೆ. ಅಥವಾ ನೀವೇ ಜಾಬ್ಗೋಸ್ಕರ ನಿಮ್ ತಂದೆ ತಾಯಿನ ಬಿಟ್ಟು ಸ್ವಲ್ಪ ಬೇರೆ ದೂರ ಹೋಗೋದು ಕೂಡ ಅಂದ್ರೆ ಡಿಟ್ಯಾಚ್ ಅಥವಾ ಅವೇ ಅಥವಾ ಗ್ಯಾಪ್ ತೋರಿಸ್ತಾ ಇದೆ, ಹೋಗೋ ಸಾಧ್ಯತೆ ಇದೆ. ಅಥವಾ ನೀವು ಒಂದು 2 ಮಂತ್ 3 ಮಂತ್ ಈಗ ಬೇರೆ ಕಡೆ ಹೋಗ್ಬೋದು, ನಿಮ್ ತಂದೆ ಬೇರೆ ಕಡೆ ಇರ್ಬೋದು ಈ ತರ. ಬಟ್ ಅವ್ರ ಆರೋಗ್ಯದಲ್ಲಿ ನೋಡ್ಕೊಳ್ಳಿ. ಸಡನ್ ರೈಡ್ ಆಗೋದು ಅಥವಾ ಸಡನ್ ಗೌರ್ಮೆಂಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗೋದು ಕೂಡ ತೋರಿಸ್ತಾ ಇದೆ. 23ನೇ ತಾರೀಕು ಬೇರೆ ಸೊ ಕುಜಗ್ರಹರು ಬೇರೆ ಬರ್ತಾ ಇದ್ದಾರೆ. ಡೆಫಿನೆಟ್ಲಿ ಕ್ಲಿಯರ್ ಆಗಿ ತೋರಿಸ್ತಾ ಇದೆ 8 ಹೌಸ್ ರಿಲೇಟೆಡ್. ಸೊ ಸ್ಪೆಕ್ಯುಲೇಷನ್ ಗೈನ್ ಆಗಿರಬಹುದು. ಸೊ ಅಂಡರ್ ದ ಟೇಬಲ್ ಮನಿ ಯಾರಾದ್ರು ತಗೋತಾ ಇದ್ದೀರಾ, ಸೊ ಇದು ಅದೇ ಅನ್ವಾಂಟೆಡ್ ಇಲ್ಯೂಷನ್ ಯಾರು ನೋಡಲ್ಲ ಅಂತ ನೋಡಿ. ಸೊ ಕ್ಯಾಮ್ರಾಸ್, ರಾಹು ಕ್ಯಾಮ್ರಾ ಕೂಡ ಅಲ್ವಾ. ಸೊ ಎಸ್ಪೆಷಲಿ ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡೋರು, ನೀವೇನು ಪ್ಯಾಟರ್ನ್ ಫಾಲೋ ಮಾಡ್ತಿದ್ದೀರಾ ಅದು ನಿಮಗೆ ಬಿಟ್ಟಿದ್ದು, ಬಟ್ ಲಿಟಲ್ ಬಿಟ್ ಕೇರ್ಫುಲ್ ಆಗಿರಿ. ಹಾಗೆ 8ನೇ ಮನೆ ಪಿತ್ರಾರ್ಜಿತ ಆಸ್ತಿ ಕೂಡ ಹೇಳ್ತೀವಿ. ಸೊ ಪಿತ್ರಾರ್ಜಿತ ಆಸ್ತಿಯಲ್ಲಿ ಮೋಸ, ರಾಹು ಬೇರೆ ಇರೋದ್ರಿಂದ ಮರ್ಕ್ಯುರಿ ಕೂಡ ಆಡ್ ಆಗಿದ್ದಾರೆ ನಿಮ್ಮ 3ನೇ ಮನೆ. ನೀವ್ ಯಾರಿಗಾದ್ರೂ ಮೋಸ ಮಾಡ್ಬೋದು, ನಿಮ್ಗೆ ಯಾರಾದ್ರೂ ಮೋಸ ಮಾಡ್ಬೋದು, ಒಟ್ನಲ್ಲಿ ಮೋಸ. ಇದಕ್ಕೆ ಡೆಪಾಸಿಟರ್ 9th ಅಲ್ಲಿದ್ದಾರೆ. ಆಮೇಲೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗುತ್ತೆ, ಅದು ಬೇರೆ ವಿಚಾರ. ಪ್ರಾಪರ್ಟಿ ಪರ್ಚೇಸ್ ಏನಾದ್ರು ಮಾಡ್ತಿದ್ದೀರಾ ಅಂದ್ರೆ ನಿಮ್ ಚಾರ್ಟ್ ಚೆನ್ನಾಗಿದ್ರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಖಾತಾ ಈ ರಿಲೇಟೆಡ್ ವೆಯ್ಟ್ ಮಾಡಿ. ಇದ್ರ ಗೌರ್ಮೆಂಟ್ ನಡೆಯೋ ಕೆಲಸಗಳೆಲ್ಲ ಸರ್ವೆ ಆಗಿರಬಹುದು, ಇದಕ್ಕೆ ಹೋಲ್ಡ್ ಮಾಡಿ, ಸ್ವಲ್ಪ ವೆಯ್ಟ್ ಮಾಡಿ. ಹಾಗಾಗಿ ಬಟ್ ಹೆಲ್ತ್ ಅಂತೂ ಪ್ರಾಬ್ಲಮ್ಯಾಟಿಕ್ ಆಗಿ ತೋರಿಸ್ತಾ ಇದೆ. ಸೊ ಫಾದರ್ ಫಿಗರ್ಸ್ ಹೆಲ್ತ್ ಸ್ವಲ್ಪ ಅವ್ರಿಗೆ ಗಮನ ಕೊಡಿ. ಅಪಾರ್ಟ್ ಫ್ರಮ್ ದಟ್, ಸೊ ಸೆಕೆಂಡ್ ಲಾರ್ಡ್ ಬೇಡ ಅಲ್ವಾ, ಖಂಡಿತ ಹಣ ಅಂತೂ ತೋರಿಸ್ತಾ ಇದೆ. ಹಣ ಹಣ ಅಂದ್ರೆ ಲಿಕ್ವಿಡ್ ಕ್ಯಾಶ್ ಅಂತ ತಗೋಬೇಡಿ, ಸನ್ ಅಲ್ವಾ. ಸೊ ಅದು ನಿಮ್ಗೆ ಮೆಟೀರಿಯಲಿಸ್ಟಿಕ್ ಆಗಿ ಕೂಡ ಬರಬಹುದು, ಕಣ್ಗೆ ಕಾಣದೇ ಇರುವಂತಹ ಪ್ರಾಪರ್ಟಿ ಆಗಿರಬಹುದು. ಬರೀ ಕಾರು, ಸೈಟು, ಬಂಗ್ಲಾ ಇದು ಒಂದೇ ಅಲ್ಲ. ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರಬಹುದು. ಸೊ ಇವೆಂದು ಪ್ರತಿಯೊಂದು ನಿಮ್ಗೆ ತೋರಿಸ್ತಾ ಇದೆ. ಕರ್ಕಾಟಕ ಲಗ್ನದವರಿಗೆ ಈ ಬಾರಿ ಇನ್ವೆಸ್ಟ್ಮೆಂಟ್ ದಯವಿಟ್ಟು ಬೇಡ, ಹೋಲ್ಡ್ ಮಾಡಿ. ಮರ್ಕರಿ ಕಂಪ್ಲೀಟ್ ಆಗಿ ಮೇಷಕ್ಕೆ ಬರೋವರೆಗೂ ಯಾರು ಇನ್ವೆಸ್ಟ್ ಮಾಡಬೇಡಿ. ಹಂಗೂ ಮಾಡ್ತಿದ್ದೀರಾ ಅಂದ್ರೆ ನಿಮ್ ಚಾರ್ಟ್ ಚೆನ್ನಾಗಿದ್ರೆ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಸಿಂಹಕ್ಕೆ ಬರೋಣ. ಸಿಂಹದವ್ರಿಗೆ ಲಗ್ನಾಧಿಪತಿ 7ನೇ ಮನೆಗೆ ಹೋಗ್ತಾ ಇದ್ದಾರೆ. ಆದ್ರೆ ಇಲ್ಲಿ ರಾಹು ಇದ್ದಾರೆ. ಸೊ ಹಾಗಾಗಿ ಲಗ್ನಾಧಿಪತಿ ಸಪ್ತಮಕ್ಕೆ 7ನೇ ಮನೆ ಸೂರ್ಯ ನೀಚ ಕೂಡ ತಗೋತೀವಿ, ಆದ್ರೆ ರಾಹು ಜೊತೆ ಇರೋದ್ರಿಂದ ಸೊ ಮ್ಯಾರೇಜ್ ವಿಚಾರದಲ್ಲಿ ಮೋಸ ಅಂತ ಹೇಳಿದ್ರೆ ಆಲ್ರೆಡಿ ಮದುವೆ ಆಗಬಹುದು, ಅಥವಾ ಮದುವೆ ಎಂಗೇಜ್ಮೆಂಟ್ ಎಲ್ಲ ಕ್ಯಾನ್ಸಲ್ ಆಗಿ ಮತ್ತೆ ಮದುವೆ ಆಗ್ಬೋದು. ಒಂದಷ್ಟು ಬ್ರೇಕಪ್ಸ್ ಆಗಿ ಮದುವೆ ಆಗಬಹುದು. ಮತ್ತೆ ಸುಳ್ಳು ಹೇಳಿ ಮದುವೆ ಮಾಡೋದು, ಲೈಕ್ ಪ್ರಾಪರ್ಟಿ ಇಷ್ಟಿದೆ, ಪ್ರಾಪರ್ಟಿ ಅಷ್ಟಿದೆ, ಹುಡುಗ ಇದೋದಿದ್ದಾರೆ, ಹುಡುಗಿ ಇದೋದಿದ್ದಾರೆ. ಎರಡೂ ಕಡೆ ಯಾರೇನ್ ಕಡಿಮೆ ಇಲ್ಲ, ಹುಡುಗ ಹುಡುಗಿ ಎರಡೂ ಕಡೆನೂ ಮೋಸದ ಮದುವೆ ಅಥವಾ ಸುಳ್ಳು ಹೇಳಿ ಮದುವೆ ಮಾಡೋದು, ಅಥವಾ ಸುಳ್ಳು ಹೇಳಿ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿಸೋದು ನಿಮ್ಮನ್ನ, ಅಥವಾ ಸುಳ್ಳು ಹೇಳಿ ನಿಮ್ಮ ಕೈಲಿ ಸಿಗ್ನೇಚರ್ಗಳು ಮಾಡ್ಕೊಳ್ಳೋದು, ಅಗ್ರಿಮೆಂಟ್ ಮಾಡ್ಕೊಳ್ಳೋದು, ಅಥವಾ ಸೊ ನಿಮ್ದು ಡಾಕ್ಯುಮೆಂಟ್ಸ್ ಅವರು ಯೂಸ್ ಮಾಡೋದು, ನಿಮ್ದು ವೆಹಿಕಲ್ ಅವರು ಯೂಸ್ ಮಾಡೋದು. ಸೊ ಇವೆಲ್ಲವನ್ನು ತೋರಿಸ್ತಾ ಇದಾವೆ. ಹಾಗಾಗಿ ಸ್ವಲ್ಪ ನೀವು ಕೇರ್ಫುಲ್ ಆಗಿ ಇರಲೇಬೇಕು. ಅದರಲ್ಲಿ ಕುಜ ಆಡ್ ಆದಾಗ್ಲಂತೂ ಇನ್ನೂ ಸ್ವಲ್ಪ ಕೇರ್ಫುಲ್ ಆಗಿ ಇರಲೇಬೇಕು. ಗುರು ನೋಡ್ತಿದಾರಲ್ಲ ಮೇಡಮ್, ಗುರು ವಕ್ರಿ ಆಗಿದ್ದಾರೆ ಅನ್ನೋದನ್ನ ಮರಿಬೇಡಿ ಯಾರು ಕೂಡ. ಸೊ ಹಾಗಾಗಿ ಸೊ ಮೋಸ ಹೋಗುವ ಸಾಧ್ಯತೆ, ಬೆಟರ್ ಸ್ವಲ್ಪ ಹ್ಯಾಂಡಲ್ ಮಾಡ್ಕೊಂಡು ತಗೊಳ್ಳಿ. ಅಂಡ್ 7th ಹೌಸಲ್ಲಿ ನೀವೇ ಮೋಸ ಮಾಡ್ತಿದ್ದೀರಲ್ಲ ಅಂತಲ್ಲ, ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡ ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಅಥವಾ ಆಪೋಸಿಟ್ ಪಬ್ಲಿಕ್, ಸೊ ಯಾರೋ ನಿಮ್ಗೆ ಪರಿಚಯ ಆಗ್ತಾರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬಹುದು, ಪಬ್ಲಿಕ್ ಅಲ್ಲಿ ಆಗಿರ್ಬಹುದು, ನ್ಯಾಚುರಲ್ 11th ಹೌಸ್ ಅವರುಗಳ ಕಡೆಯಿಂದನೂ ಮೋಸ. ನನ್ಗೆ ಅವ್ರು ಗೊತ್ತು, ಇವ್ರು ಗೊತ್ತು. ಸೊ ಸೂರ್ಯ ಇಸ್ ದ ಕಾರಕ, ಸೂರ್ಯ ರಾಹು ಕಾಂಬಿನೇಷನ್ ಫೋಟೋಗ್ರಫಿ ಕಾಂಬಿನೇಷನ್ ಕೂಡ. ಲೈಕ್ ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಕನ್ಸಲ್ಟೆನ್ಸಿ ತಗೋಬೇಕು ಅಂತ, ಲೈಕ್ ಅವ್ರು ಯಾವ್ದೋ ಪೊಲಿಟಿಷಿಯನ್ ಜೊತೆ ಇರೋ ಫೋಟೋ ತೋರ್ಸೋದು, ಯಾವ್ದೋ ಹೀರೋಯಿನ್ಸ್ ಸೆಲೆಬ್ರಿಟೀಸ್ ಜೊತೆ ಇರೋ ಫೋಟೋ ತೋರ್ಸೋದು, ಅವ್ರು ನಂಗೆ ಗೊತ್ತು, ಇವ್ರು ನನ್ಗೆ ಗೊತ್ತು, ಈ ರಾಜಕೀಯ ವ್ಯಕ್ತಿ. ಇದೆಲ್ಲ ಮೋಸ ಹೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಹೇಳಿದ್ದು ನೀವೇ ತುಂಬಾ ಕೇರ್ಫುಲ್ ಆಗಿರಿ. ಲಗ್ನದಲ್ಲಿ ಬೇರೆ ಕೇತು ಇದ್ದಾರೆ, ಫಸ್ಟ್ ಟೈಮ್ ಮೈಂಡ್ ಡಿಸ್ಟರ್ಬ್ ಇರುತ್ತೆ. ಅದ್ರ ಜೊತೆಗೆ ಇದೊಂದು ಎಕ್ಸ್ಟ್ರಾ. ಸೊ ಟೋಟಲಿ ಮೋಸದ ಟೈಮಿಂಗ್ಸ್ ಅಂತ ಹೇಳಬಹುದು, ಅಥವಾ ನೀವೇ ಮೋಸ ಆಗೋದು, ಅಥವಾ ಹನಿ ಟ್ರ್ಯಾಪ್. ಸೊ ಇದು ಕೂಡ ತಗೊಳ್ಳಿ. ಸೊ ನಾಟ್ ಎ ಫೇವರಬಲ್ ಟೈಮ್. ಇವ್ರಿಗೆ ಅಷ್ಟು ಫೇವರಬಲ್ ಆಗಿಲ್ಲ, ಇವ್ರಿಗೆ ನ್ಯೂಟ್ರಲ್ ಆಗಿದೆ, ಇವ್ರಿಗೆ ಓಕೆ. ನೆಕ್ಸ್ಟ್ ನಾವು ಕನ್ಯಾಗೆ ಬರೋಣ. ಸೊ 12ನೇ ಮನೆ ಅಧಿಪತಿ 6ರಲ್ಲಿ ಕೂತ್ಕೋತಾ ಇದ್ರಿಂದ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಯಾವುದೇ ರೀತಿಯ ಟ್ರಾವೆಲಿಂಗ್ಸ್ ಬೇಡ. 12ನೇ ಮನೆ 6ನೇ ಮನೆಗೆ ಹೋಗಿರೋದ್ರಿಂದ ಟ್ರಾವೆಲಿಂಗ್ಸ್ ಮಾಡ್ಬಿಡಿ. ಟ್ರಾವೆಲಿಂಗ್ಸ್ ಮಾಡಿದ ಮೇಲೆ ತೊಂದರೆ ಆಗುತ್ತಾ, ಅಲ್ಲಿ ಹೋಗಿ ನೀವು ಸೆಟ್ಲ್ ಆಗೋದು ತೊಂದರೆ, ಅಥವಾ ಟ್ರಿಪ್ ಹೋಗ್ತೀರಾ ಅಲ್ಲಿ ಕಸಿ ಬಿಸಿ ಇದು ಅಡ್ಜಸ್ಟ್ ಆಗೋದಿಲ್ಲ, ಟ್ರೈನ್ ಟಿಕೆಟ್ ಮಿಸ್ ಆಯ್ತು, ಫ್ಲೈಟ್ ಟಿಕೆಟ್ ಮಿಸ್ ಆಯ್ತು, ಅಥವಾ ಹೊರಗಡೆ ಹೋಗಿ ಅಲ್ಲಿ ಸೆಟ್ಲ್ ಆಗಬೇಕು, ಪ್ರಾಬ್ಲಮ್ಸ್ ಬರುತ್ತೆ. 12ನೇ ಮನೆ ಕೇತು ಆಲ್ರೆಡಿ ಇದ್ದಾರೆ.
ನೆಕ್ಸ್ಟ್ ನಿಮ್ಮ 6ನೇ ಮನೆಯಲ್ಲಿ ಸೂರ್ಯ ಡೆಫಿನೆಟ್ಲಿ ಇನ್ನೊಬ್ಬರ ಪ್ರಾಬ್ಲಮ್‌ನ ಸಾಲ್ವ್ ಮಾಡೋದ್ರಲ್ಲಿ ಫಸ್ಟ್ ಇರ್ತೀರಾ. ಅದೇ ನಿಮ್ಗೆ ಬ್ಯಾಕಪ್ ಅಥವಾ ಬ್ಯಾಕ್ ಪಿಚ್ ಆಗುತ್ತೆ. ಸಹಾಯ ಮಾಡಿ ಬಟ್ ಆ ಒಂದು ಪರಿಸ್ಥಿತಿನ ನೋಡ್ಕೊಂಡು ಸಹಾಯ ಮಾಡಿ. ಜಾಬಲ್ಲಿರೋರ್ಗೆ ಚೆನ್ನಾಗಿದೆ ನೇಮು, ಫೇಮು. ಸೊ ಲಿಟಿಗೇಷನ್ ಓವರ್ ವಿನ್ನಿಂಗ್ ದ ಲಿಟಿಗೇಷನ್ಸ್. ಸೊ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಲೀಗಲಿ ವೆಯ್ಟ್ ಮಾಡ್ತಾ ಇದ್ರೆ ನಿಮಗೆ ಚೆನ್ನಾಗಿದೆ. ಲಾಯರ್ಸು, ಜಡ್ಜ್‌ಗಳು, ಸಿ.ಎಗಳು, ಡಾಕ್ಟರ್ಸು ಸೊ ಇವ್ರಿಗೆಲ್ಲನೂ ಕೂಡ ತುಂಬಾನೇ ಫೇವರಬಲ್ ಆಗಿದೆ. ಮನಿ ಫ್ಲೋ ಅಂತದ್ದು ಚೆನ್ನಾಗಿ ತೋರಿಸ್ತಾ ಇದೆ. ಹಾಸ್ಪಿಟಲ್ ಡಿಪಾರ್ಟ್ಮೆಂಟಲ್ಲಿ ಇರೋರ್ಗೆ. ನಾವು ಕೋರ್ಟು, ಕೇಸು, ಜೈಲು, ಪೊಲೀಸ್ ಸ್ಟೇಷನ್ನು, ಕೇಸುಗಳು ಈ ಥರ ಓಡಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಕಡೆ ನ್ಯಾಯ ಇದ್ರೆ ವಿನ್ ಆಗೋ ಸಾಧ್ಯತೆ ಕೂಡ ಇದೆ. ನ್ಯಾಯ ಇದ್ರೆ ಮಾತ್ರ. ಸೊ ಹಾಗಾಗಿ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಕೊಡಲೇಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ 9th ಹೌಸ್ಗೆ 6th ಹೌಸ್. ಸೊ ಅಗೈನ್ ಕಾಂಬಿನೇಷನ್ ನೋಡಿ ಹೇಗಿದೆ ಅಂತ ಹೇಳಿ. ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಒಂದು ಅವ್ರಿಗೆ ಹೆಲ್ಪಿಂಗ್ ಅಥವಾ ಅವ್ರಿಗೆ ನೀವು ಹೆಲ್ಪ್ ಮಾಡೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಹಾಗಾಗಿ ನೋಡ್ಕೊಳ್ಳಿ. ಬಟ್ ಅದರ್ವೈಸ್ ಚೆನ್ನಾಗಿದೆ. ಸೊ ಗುಡ್. ನೆಕ್ಸ್ಟ್ ತುಲಾ ಲಗ್ನಕ್ಕೆ ಬರೋಣ. ಸೊ 11ನೇ ಮನೆ ಅಧಿಪತಿ 5ನೇ ಮನೇಲಿ ಕೂತ್ಕೋತಾ ಇದ್ದಾರೆ ರಾಹು ಜೊತೆ. ಸೊ ಹಾಗಾಗಿ ಪ್ರೀತಿ, ಪ್ರೇಮ ಅಥವಾ ಸ್ಪೋರ್ಟ್ಸು, ಮೀಡಿಯಾ ಅಥವಾ ಸ್ಪೆಕ್ಯುಲೇಷನ್ ಗೇನ್ಸ್ ಆಗಿರಬಹುದು, ಹಿಡನ್ ನಾಲೆಜ್ ಆಗಿರಬಹುದು, ಮಂತ್ರ ಸಾಧನೆ, ತಂತ್ರ ಸಾಧನೆ. ಸೊ ಇವೆಲ್ಲವೂ ಅಂಡ್ ಕರ್ಕಾಟಕ ಲಗ್ನದವ್ರಿಗೂ ಕೂಡ ಅಷ್ಟಮದಲ್ಲಿ ಇಷ್ಟು ಗ್ರಹಗಳಿರೋದ್ರಿಂದ ದೇವಿ ಸಾಧನೆ, ದೈವ ಸಾಧನೆ. ಸೊ ಜಾತಕ ಚೆನ್ನಾಗಿದ್ರೆ ಮಾಡಿ, ಇಲ್ಲ ಅಂದ್ರೆ ನೀವೇ ಉಲ್ಟಾ ಹೊಡ್ಸ್ಕೊತೀರಾ. ಅಥವಾ ಈ ಮಾಟ ಮಂತ್ರ, ಇದಕ್ಕೆ ತಂತ್ರ ಯಂತ್ರ, ಈ ಒಂದು ಸಾಧನೆ ಏನಾದ್ರು ಮಾಡಿದ್ರೆ ಅಥವಾ ಶಾಬರ ಮಂತ್ರಗಳಾಗಿರಬಹುದು, ಡಿಫ್ರೆಂಟ್ ಮಂತ್ರಗಳು ಗುರು ಇಲ್ಲದೆ ಮಾಡ್ತಿದ್ರೆ ಪ್ರಾಬ್ಲಮ್ ಆಗುತ್ತೆ ನಿಮಗೂ ಕೂಡ ಇವ್ರಿಗೂ ಕೂಡ. ಯಾರಿಗೆ ಲಿಬಿರಾ. ಸೊ ತುಲಾ ಲಗ್ನದವರಿಗೆ 11ನೇ ಮನೆ ಅಧಿಪತಿ 5ರಲ್ಲಿ. ಸೊ ಪಬ್ಲಿಕ್ ಇಂದ ಲಾಭ, ಹಾಗೆ ಮಕ್ಕಳಿಂದ ಲಾಭ. ಮಕ್ಕಳಿಗೆ ಮೇ ಬಿ ಸ್ಕಾಲರ್ಶಿಪ್ ಬರ್ಬೋದು, ಅವ್ರಿಗೆ ಒಳ್ಳೆ ಜಾಬ್ ಆಗ್ಬೋದು, ಅವ್ರಿಗೆ ನೇಮ್ ಫೇಮ್ ಬರ್ಬೋದು, ಅವ್ರ ಫೇಮಸ್ ಇಂದ ನಿಮ್ಗೆ ಲಾಭ. ಟೋಟಲಿ ಲಾಭನೇ ಇಲ್ಲಿ ತೋರಿಸ್ತಾ ಇದೆ ಯಾರಿಗೆ ತುಲಾ ಲಗ್ನದವ್ರಿಗೆ. ಸೊ ವೆರಿ ಗುಡ್ ಅಂತಾನೆ ತಗೊಂತೀನಿ. ಈ 5th ಹೌಸ್ ರಾಹು ಏನ್ ಗೊತ್ತಾ, ವಿಷನ್ ಜಾಸ್ತಿ ಮಾಡ್ಬಿಡುತ್ತೆ, ಹಠ ಜಾಸ್ತಿ ಮಾಡ್ಬಿಡುತ್ತೆ, ನಾನು ಅನ್ನೋದು ಜಾಸ್ತಿ ಮಾಡ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಪೇಷನ್ಸ್ ಇದ್ರೆ ಒಳ್ಳೇದು. ಬಟ್ ಸಡನ್ ಆಗಿ ಮನಿ ಅಂತೂ ತೋರಿಸ್ತಾ ಇದೆ. ಸೊ ಹಾಗಾಗಿ ಫ್ರೆಂಡ್ಸ್ ಇಂದ ಲಾಭ, ಮಕ್ಕಳಿಂದ ಲಾಭ, ಸಮಾಜದಲ್ಲಿ ಲಾಭ, ಸ್ಪೆಕ್ಯುಲೇಷನ್ ಗೇನ್ಸ್ ಇಂದ ಲಾಭ. ಸೊ ಟೋಟಲಿ ವೆರಿ ಗುಡ್ ಟೈಮ್. ತುಂಬಾ ಫೇಮಸ್ ಆಗ್ತೀರಾ. ಯಾರಾದ್ರೂ ಹೀರೋ ಹೀರೋಯಿನ್ಸ್ ಇದ್ರೆ, ಮೂವಿ ರಿಲೀಸ್ ಆಗ್ತಿದೆ ಅಥವಾ ಡೈರೆಕ್ಟರ್ಸು ಅಥವಾ ಯಾರಾದ್ರೂ ಆರ್ಟಿಸ್ಟ್ಗಳಿದ್ರೆ ನಿಮ್ಗೆ ದಶ ಚೆನ್ನಾಗಿದ್ರೆ ಇಲ್ಲಿ ಕೂಡ ಡಬಲ್ ಧಮಕ. ಸೊ ತುಂಬಾ ಅಂದ್ರೆ ವರ್ಲ್ಡ್ ವೈಡ್ ಫೇಮಸ್ ಆಗೋ ಕಾಂಬಿನೇಷನ್ಸ್ ಇದೆ. ಯಾವಾಗ ನಿಮ್ಮ ಚಾರ್ಟ್ ಅಲ್ಲಿ ದಶ ನಡೀತಿರ್ಬೇಕು, ಒಳ್ಳೆ ದಶ, ಹಾಗಾಗಿ ಅವಾಗ. ಬಟ್ ಗುಡ್, ಈಗ ಟ್ರಾನ್ಸಿಟ್ ಗುಡ್ ಇದೆ. ನೆಕ್ಸ್ಟ್ ಸ್ಕಾರ್ಪಿಯೋಗ್ ಬರೋಣ. 10ನೇ ಮನೆ ಅಧಿಪತಿ 4ನೇ ಮನೆಯಲ್ಲಿ ಕೂತ್ಕೋತಾ ಇದ್ದಾರೆ. ಸಡನ್ ಆಗಿ ಜಾಬ್ ಹೋಗೋದು ಅಥವಾ ಸಡನ್ ಆಗಿ ಜಾಬ್ ಚೇಂಜ್ ಮಾಡೋದು. ಸೊ 10ನೇ ಮನೆ ಅಧಿಪತಿ 4ರಲ್ಲಿ ಕೂತ್ಕೊಂಡಾಗ ಜಾಬ್ ಮೇಲೆ ಇಂಟ್ರೆಸ್ಟ್, ಇರೋ ಜಾಬ್ ಬಿಟ್ಬಿಟ್ಟು ಬೇರೆ ಜಾಬ್ ಟ್ರೈ ಮಾಡೋದು ಅಥವಾ ಇರೋ ಬಿಸ್ನೆಸ್ ಬಿಟ್ಬಿಟ್ಟು ಬೇರೆ ಬಿಸ್ನೆಸ್ ಸ್ವಲ್ಪ ಅಪ್ಡೇಟ್ ಮಾಡೋಣ ಈ ತರ ಎಲ್ಲ ಹೇಳಿ. ಸೊ ಅದೊಂಚೂರು ನೀವು ನೋಡ್ಕೊಳ್ಳಿ. ಬಟ್ ಸಕ್ಸಸ್ ಆಗ್ತೀರಾ ಇಲ್ಲ, ಈ ಮಂತ್ ಸಕ್ಸಸ್ ಆಗಲ್ಲ, ನೆಕ್ಸ್ಟ್ ಮಂತ್ ಸಕ್ಸಸ್ ಆಗ್ತೀರಾ ಅದು 5ನೇ ಮನೆಗೆ ಹೋದಾಗ. ನೆಕ್ಸ್ಟ್ ಅದಾದ್ಮೇಲೆ 4th ಹೌಸ್ ರಾಹು ಇರೋದ್ರಿಂದ ಪ್ರಾಪರ್ಟಿಯಲ್ಲಿ ಮೋಸ. ಸೊ ಹಾಗಾಗಿ ಸ್ವಲ್ಪ ನೀವು ನೋಡ್ಕೋಬೇಕಾಗುತ್ತೆ. 9ನೇ ಮನೆಗೆ 8ನೇ ಮನೆ 4ನೇ ಮನೆ ಬರುತ್ತೆ. ಸೊ ಅರ್ಥ ಆಗಿಲ್ಲ ಇರ್ಬೋದು, ಇನ್ನೊಂದ್ಸರಿ ಕೇಳಿಸ್ಕೊಳ್ಳು, ಅವಾಗ ಅರ್ಥ ಆಗುತ್ತೆ. 9ನೇ ಮನೆಗೆ 4ನೇ ಮನೆ 8ನೇ ಮನೆ ಆಗುತ್ತೆ. ತಂದೆಗೂ ನಿಮ್ಗೂ ವಾದ ವಿವಾದ, ಜಗಳ, ತಂದೆ ಸಮಾನರಿಂದ ಜಗಳ, ಮೋಸ, ತಂದೆಯಿಂದ ಮೋಸ. ಸೊ ಈ ತರ ತಂದೆ ಸಮಾನರು ಗೌರ್ಮೆಂಟ್ ಆಫೀಸರ್ಸ್, ಸೊ ಇವ್ರ ಕಡೆಯಿಂದ ಮೋಸ. ಕೆಲವೊಂದ್ಸಾರಿ ನ್ಯಾಯ ನಿಮ್ದೇ ಇದ್ರು ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಓಡಾಡಿಸ್ತಾರೆ ನೋಡಿ. ಅಥವಾ ಬೆಳಗ್ಗೆಯಿಂದ ಸಂಜೆ ಪರವಾಗಿಲ್ಲ, ವಾರ ವಾರ ಗಟ್ಲೆನೆ, ಇವತ್ ಬನ್ನಿ ನಾಳೆ ಬನ್ನಿ, ಆ ಬಾಸ್ ಇಲ್ಲ ಈ ಬಾಸ್ ಇಲ್ಲ ಆಫೀಸರ್ ಇಲ್ಲ, ಇವೆಲ್ಲವೂ ನಿಮ್ಗೆ ಆಗುತ್ತೆ. ಮತ್ತೆ ಎಲ್ಲ ಡಿಲೇ ಡಿಲೇ ಡಿಲೇ, ಮೈಂಡ್ ತುಂಬಾನೇ ಡಿಸ್ಟರ್ಬ್ ಆಗುತ್ತೆ. 4th ಹೌಸಲ್ಲಿ ಅಷ್ಟೊಂದು ಪ್ಲಾನೆಟ್ಸ್ ಇರೋದು ಅಷ್ಟೊಂದು ಒಳ್ಳೇದಲ್ಲ. ಹಾಗಾಗಿ ಅಂಡ್ ಸಮಾಜದಲ್ಲೂ ಕೂಡ ನಿಮ್ಮನ್ನೇ ಕೆಟ್ಟವರು ಅಥವಾ ನೀವು ಕೆಟ್ಟವ್ರ ತರ ಪೋಟ್ರೆ ಮಾಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ನೋಡ್ಕೊಳ್ಳಿ. ತಂದೆಗೆ ಅಂತೂ ಒಳ್ಳೆ ಸಮಯ ಇಲ್ಲ. ಮೇ ಬಿ ತಂದೆ ಮಕ್ಕಳು ಜಗಳ ಆಡಬಹುದು. ಆಲ್ರೆಡಿ ಇಲ್ಲಿ ಕೇತು ಬೇರೆ ಇದ್ದಾರೆ. ಸೊ ಹಾಗಾಗಿ ಎಲ್ಲಿ ಸನ್ ರಾಶಿಲಿ ಇದು ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಅಷ್ಟೊಂದು ಫೇವರಬಲ್ ಪೀರಿಯಡ್ ಅಲ್ಲ. ಸೊ ಬೆಟರ್ ಎಸ್ಪೆಷಲಿ ಸ್ಕಾರ್ಪಿಯೋ ಲಗ್ನದವರು, ತಂದೆಗೆ ರೈಡ್ ಆಗ್ಬೋದು, ತಂದೆಗೆ ಲಾಸ್ ಆಗ್ಬೋದು, ತಂದೆಗೆ ಪೇಯ್ನ್ ಆಗಬಹುದು, ತಂದೆಗೆ ಹಾರ್ಟ್ ರಿಲೇಟೆಡ್ ಏನಾದರೂ ಇಶ್ಯೂಸ್ ಇದ್ರೆ ನೋಡ್ಕೊಳ್ಳಿ, ತಂದೆಗೆ ಸ್ಟ್ರೋಕ್ ಅಥವಾ ಬ್ರೈನ್ ರಿಲೇಟೆಡ್ ಪ್ರಾಬ್ಲಮ್ ಇದ್ರೆ ನೋಡ್ಕೊಳ್ಳಿ, ತಂದೆ ಡ್ರೈವಿಂಗ್ ಅಲ್ಲಿ ಇದ್ರೆ ನೋಡ್ಕೊಳ್ಳಿ. ಟೋಟಲಿ ನಿಮಗಿಂತ ಹೆಚ್ಚು ನಿಮ್ಮ ತಂದೆಗೆ ನೀವು ಪ್ರೇ ಮಾಡಿ, ಅಥವಾ ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಜಾಸ್ತಿ ಇದೆ, ಮೋಸ ಜಾಸ್ತಿ ಇದೆ, ನೋಡ್ಕೊಳ್ಳಿ. ಸೊ ನಾಟ್ ಎ ಗುಡ್ ಟೈಮ್ ಯಾರಿಗೆ, ಸ್ಕಾರ್ಪಿಯೋದವ್ರಿಗೆ. ನೆಕ್ಸ್ಟ್ ಧನುರ್ಗೆ ಬರೋಣ. ನಾಟ್ ಎ ಗುಡ್ ಟೈಮ್ ಅಂತ ಹೇಳಿದ್ರೆ ನಿಮ್ ದಶಾಭುಕ್ತಿ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಟ್ರಾನ್ಸಿಟ್ ಅಲ್ಲಿ ಆಮೇಲೆ ನಾಟ್ ಎ ಗುಡ್ ಟೈಮ್, ನಾನು ಸ್ಕಾರ್ಪಿಯೋ ಲಗ್ನ ಇದ್ದೀನಿ, ಐ ಆಮ್ ಎಕ್ಸಲೆಂಟ್. ಎಸ್, ಯಾವಾಗ ನಿಮ್ಮ ದಶಾ ಚೆನ್ನಾಗಿರೋವಾಗ
ಇಲ್ಲೊಂದು ಪಾಯಿಂಟ್ ಬಂದು ಯಾವುದೋ ಒಂಚೂರು ಬಂದು ಪ್ರಾಬ್ಲಮ್ಯಾಟಿಕ್ ಆಗಿ ಹೋಗಿರುತ್ತೆ. ಅಲ್ಲಿ ದಶನೂ ಚೆನ್ನಾಗಿಲ್ಲ, ಇಲ್ಲೂ ಚೆನ್ನಾಗಿಲ್ಲ ಅಂದಾಗ ಪ್ರಾಬ್ಲಮ್ ಬರುತ್ತೆ. ಅಂಡ್ ಗೌರ್ಮೆಂಟಿಂದ ನಿಮಗೆ ಯಾವುದೇ ಲಾಭ ತೋರಿಸ್ತಾ ಇಲ್ಲ, ಎಲ್ಲ ಮೋಸ ತೋರಿಸ್ತಾ ಇದೆ. ಅಥವಾ ನಾನು ಆ ಸಂಸ್ಥೆಯಲ್ಲಿದ್ದೀನಿ ಅಥವಾ ಈ ವೇದಿಕೆಯಲ್ಲಿದ್ದೀನಿ, ನನ್ಗೆ ಅವ್ರು ಗೊತ್ತು ಇವ್ರು ಗೊತ್ತು, ಇಷ್ಟು ಅಂಡರ್ ದ ಟೇಬಲ್ ಕೊಡಿ, ಈ ಕೆಲಸ ಮುಗಿಸ್ಕೊಡ್ತೀನಿ, ಯಾವ ಕೆಲಸನೂ ಆಗಲ್ಲ 1 ಮಂತ್. ಸೊ ಸೊ ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಧನುರ್ಗೆ ಬರೋಣ. ಸೊ ಧನುರ್ ಲಗ್ನದವ್ರಿಗೆ 9ನೇ ಮನೆ ಅಧಿಪತಿ ಸೊ 3ನೇ ಮನೇಲಿ ಕೂತ್ಕೋತಾ ಇರೋದ್ರಿಂದ ಖಂಡಿತವಾಗ್ಲೂ ಸ್ವಲ್ಪ ಅನ್ಕಂಫರ್ಟಬಲ್ಲೇ ಇರುತ್ತೆ. ಬಟ್ ಆದ್ರೂ ಕೂಡನು ಸೊ ಪೇಪರ್ ವರ್ಕ್ ರಿಲೇಟೆಡ್ ಏನಾದ್ರು ತುಂಬಾ ಪೆಂಡಿಂಗ್ ವರ್ಕ್ಸ್ ಇತ್ತು, ಸಿಬ್ಲಿಂಗ್ಸ್ ಜೊತೆ ಮಾತುಕತೆ, ವಾದ ವಿವಾದ, ಸೊ ಇವುಗಳೆಲ್ಲ ನಡೀತಾ ಇತ್ತು ಅಂತ ಹೇಳಿದ್ರೆ, ಸೊ ಇಲ್ಲಿ ನಿಮ್ಗೆ ಅದೊಂದು ಕ್ಲಾರಿಟಿ ಬರುತ್ತೆ. ಗುಡ್ ಫ್ರೆಂಡ್ಸ್ ಥ್ರೂ ಸೋಷಿಯಲ್ ಮೀಡಿಯಾ ಆಗಿರಬಹುದು ಅಥವಾ ಪವರ್ಫುಲ್ ಪ್ಲೇಸಸ್ ಇಂದ ಫ್ರೆಂಡ್ಸ್ ಕನೆಕ್ಟ್ ಆಗ್ತಾರೆ, ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗೋ ಗೌರ್ಮೆಂಟ್ ಜಾಬ್ ಆಗ್ಬೋದು. ಸೊ ಈ ತರ ಇಲ್ಲ. ಸೊ ಒಂದು ಒಳ್ಳೆ ರೀತಿಯಲ್ಲಿ ತೋರಿಸ್ತಾ ಇದೆ. ನಿಮ್ಮ ಹೆಸರು ಅಲ್ಲಿ ಬರಬಹುದು, ಅಥವಾ ನಿಮ್ಮ ಫ್ರೆಂಡ್ ಯಾರೋ ಜೀವನದಲ್ಲಿ ಟಾಪ್ ಆಗಿ ಬರೋಕೆ ನೀವು ಕಾರಣ ಆಗ್ಬೋದು. ಹಿಂದೆ ನೀವು ಮಾಡಿರೋ ಸಹಾಯ ಆಗಿರಬಹುದು ಅಥವಾ ಹೆಲ್ಪಿಂಗ್ ನೇಚರ್, ಸೊ ಇವೆಲ್ಲವೂ ಕೂಡ ಇರಬಹುದು. ಟೋಟಲಿ ಸೊ ವೆರಿ ಗುಡ್ ಕಾಂಬಿನೇಷನ್. ಓನ್ಲಿ ರಾಹು ಇರೋದ್ರಿಂದ ಅತಿಯಾದಂತಹ ಪ್ರಮೋಷನ್ಸ್, ಅತಿಯಾದಂತಹ ಫೇಮ್, ಅತಿಯಾದಂತಹ ಫೇಮಸ್ ಮುಂದಿನ ದಿನಗಳಲ್ಲಿ ತೊಂದರೆ ಕೊಡ್ಬೋದು. ಸೊ ಅದೊಂದು ಪಾಯಿಂಟ್ ನೋಡ್ಕೊಳ್ಳಿ, ಅದರ್ವೈಸ್ ಗುಡ್. ನೆಕ್ಸ್ಟ್ ಮಕರಕ್ಕೆ ಬರೋಣ. ಮಕರಗೆ ಅಷ್ಟಮಾಧಿಪತಿ ದ್ವಿತೀಯದಲ್ಲಿ ರಾಹು ಜೊತೆ. ಸೊ ಹಾಗಾಗಿ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋಣ, ಲಾಂಗ್ ಟರ್ಮ್ ಯಾವ್ದಾದ್ರು ಇನ್ವೆಸ್ಟ್ ಮಾಡೋಣ, ಪ್ರಾಪರ್ಟಿ ಸೇಲ್ ಮಾಡೋಣ, ಅಥವಾ ಬ್ಲ್ಯಾಕ್ ಮನಿ, ಆಲೆ ಮನಿ ಈ ತರ ಯಾವ್ದಾದ್ರು ತಗೊಳ್ಳೋಣ, ಅಥವಾ ಎಂಡ್ ಮಾಡಬೇಕು ಅಂತ ಏನಾದ್ರು ಇದ್ರೆ ಸೊ ಖಂಡಿತವಾಗ್ಲೂ ಈ ಪೀರಿಯಡ್ ಪ್ಲಸ್ ಇದೆ ನೋಡಿ. ನಿಮ್ಗೆ ಯಾರಾದ್ರು ಡಿವೋರ್ಸ್ಗೆ ಅಪ್ಲೈ ಮಾಡಿದೀರಾ ಅಂತ ಹೇಳಿದ್ರೆ ಎಂಡ್ ಮಾಡೋಣ, ಅಥವಾ ಫೈಟಿಂಗ್ಸ್ ಇತ್ತು, ಕೋರ್ಟ್ ಕೇಸು, ಲಿಟಿಗೇಷನ್ಸ್ ನಡೀತಾನೆ ಇದೆ ಅಂತ ಹೇಳಿದ್ರೆ ಒಂದು ಎಂಡ್ ಮಾಡೋ ಹಾಗಿದ್ರೆ ಖಂಡಿತ ಈ ಪೀರಿಯಡ್ ಫೇವರಬಲ್ಲೇ. ಹಣ ತೋರಿಸ್ತಾ ಇದೆ. ಹಣ ಹೆಂಗ್ ಬರುತ್ತೆ? ಸೊ ಅವ್ರು ನಿಮ್ಗೆ ಅಷ್ಟಮಾಧಿಪತಿ ಕೂಡ. ಸೊ ನಿಮ್ಮ ಪ್ರಾಪರ್ಟಿಯಿಂದ ಲಾಭ ಬರ್ಬೋದು, ಸೇಲ್ ಮಾಡಿದ್ರೆ, ಪ್ರಾಪರ್ಟಿ ಇದ್ರೆ. ಪ್ರಾಪರ್ಟಿನೇ ಇಲ್ಲ ಅಂದಾಗ ಕೆಲಸ ಮಾಡ್ತಾ ಇದ್ರೆ ಕೆಲಸದಿಂದ ಕೂಡ ಲಾಭ ಬರಬಹುದು. ಕೆಲಸಕ್ಕೂ ಹೋಗ್ತಿಲ್ಲ ಅಂತ ಹೇಳಿದ್ರೆ ಸಡನ್ ಗೇನ್ ತೋರಿಸ್ತಾ ಇದೆ. ಸಡನ್ ಗೇನ್ ಅಂತ ಹೇಳಿದ್ರೆ ನೀವೇನೋ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ಬೋದು, ಅಥವಾ ಪ್ರಾಪರ್ಟಿ ತಗೊಳಕ್ ಓಡಾಡ್ತಾ ಇರ್ಬೋದು. ಯಾರೋ ಒಬ್ರು ಹೆಲ್ಪ್ ಅಂತ ಬರಬಹುದು, ನಿಮ್ಗೆ ಹೆಲ್ಪ್ ಮಾಡಬಹುದು. ಅದು ಕೂಡ ಹೆಲ್ಪಿಂಗ್. ಸೊ ಬಂದು 1 ಕೋಟಿನೋ 2 ಕೋಟಿನೋ ಕೊಟ್ರೆ ಮಾತ್ರನೇ ಫ್ರೆಂಡ್ಸ್ ಅಲ್ಲ. ಸೊ ಈ ತರ ಏನು ಲಕ್ ಅಂತ ಹೇಳ್ತೀವಲ್ಲ, ಇದು ಹೆಲ್ಪ್ ಮಾಡೋದು ಕೂಡ ಆಗುತ್ತೆ. ಅಂಡ್ 8th ಲಾರ್ಡ್ 2nd ಹೌಸ್ ಡೈರೆಕ್ಟ್ ಆಪೋಸಿಟ್ ಹೋಗಿರೋದು ಅರ್ಥ ಆಯ್ತಲ್ಲ. 7 ಮನೆ ಅವೇ ಹೋಗಿರೋದ್ರಿಂದ ಲಾಭನೇ ತೋರಿಸ್ತಾ ಇದೆ. ಹಾಗಾಗಿ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ನೋಡ್ಕೊಳ್ಳಿ. ಮತ್ತೆ ನಿಮ್ಮ ಮಾತು, ಖಾರ ಜಾಸ್ತಿ ತಿನ್ಬೇಡಿ 2nd ಹೌಸು. ಸೊ ಹಾಗಾಗಿ ಹಲ್ಲುಗಳಿಗೆ ಸಂಬಂಧಪಟ್ಟಾಗ ಏನಾದ್ರು ಹೆಲ್ತ್ ಇಶ್ಯೂ ಇದ್ರೆ ನೋಡ್ಕೊಳ್ಳಿ, ಅಥವಾ ನಾಲ್ಗೆ. ಸೊ ಮೌತ್ ಓವರ್ ಆಲ್ ಫೇಸ್ ರಿಲೇಟೆಡ್. ಸೊ ಯಾರಾದ್ರೂ ಪ್ಲಾಸ್ಟಿಕ್ ಸರ್ಜರಿ, ಫುಡ್ ರಿಲೇಟೆಡ್ ವೆರಿಫಿಕೇಶನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತ ಮಾಡ್ಬೋದು. ಖಾರ ಮಾತ್ರ ಸ್ವಲ್ಪ ಕಮ್ಮಿ ತಗೊಳ್ಳಿ, ಯಾಕಂದ್ರೆ ರಾಹು ಅಲ್ಲೇ ಇದ್ದಾರೆ. 2nd ಹೌಸ್ ರಾಹು ಇದ್ದಾಗ ಸೊ ಹೊರಗಡೆ ಫುಡ್ ಜಾಸ್ತಿ ತಿನ್ನಕ್ಕೆ ಮೈಂಡ್ ಬರುತ್ತೆ. ಹಾಗಾಗಿ ಅದೊಂಚೂರು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಅಪಾರ್ಟ್ ಫ್ರಮ್ ದಟ್ ಹಣ ಅಂತೂ ತೋರಿಸ್ತಾ ಇದೆ, ಹಣ ಬರುತ್ತೆ. ನೆಕ್ಸ್ಟ್ ಕುಂಭದವ್ರಿಗೆ ಸಪ್ತಮಾಧಿಪತಿ ಲಗ್ನದಲ್ಲಿ. ಸೊ ಡೆಫಿನೆಟ್ಲಿ ಲಗ್ನದಲ್ಲಿ ಸೂರ್ಯ ಉಚ್ಚ, ಹೈ ಕಾನ್ಫಿಡೆನ್ಸ್, ಈಗೋ, ಐ ಕ್ಯಾನ್, ಎಲ್ಲವೂ ನಾನು ಮಾಡಬಲ್ಲೆ, ಏನಾಗುತ್ತೋ ಆಗ್ಲಿ, ನಾನಾ ನೋಡೇ ಬಿಡೋಣ, ಈ ತರ ಮಾತುಗಳೆಲ್ಲ ಬರುತ್ತೆ. ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಲಗ್ನದಲ್ಲಿರೋ ರಾಹು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಬಿಡ್ತಾರೆ. ಆಲ್ರೆಡಿ ಲಗ್ನದಲ್ಲಿ 4 ಪ್ಲಾನೆಟ್ ಇರೋದ್ರಿಂದ ಡೆಫಿನೆಟ್ಲಿ ಕಾನ್ಫಿಡೆಂಟ್ ಲೆವೆಲ್ ಬೂಸ್ಟ್ ಆಗಿರುತ್ತೆ. ಹೆಲ್ತ್ ಸೊ ರಿಕವರಿ ಆಗಿರುತ್ತೆ. ಐ ಕ್ಯಾನ್ ಅನ್ನೋ ಕಾನ್ಫಿಡೆಂಟ್ ಆಗಿರುತ್ತೆ. 6th ಲಾರ್ಡ್ ಕೂಡ ಲಗ್ನದಲ್ಲಿದ್ದಾರೆ. ಮೇ ಬಿ ಲೋನ್ ಏನಾದ್ರು ಸ್ಯಾಂಕ್ಷನ್ ಆಗೋ ಸಾಧ್ಯತೆ ಇದೆ. ಶುಕ್ರ ಕೂಡ ಲಗ್ನದಲ್ಲೇ ಇದ್ದಾರೆ. 4th ಹೌಸ್ 9th ಲಾರ್ಡ್. ಸೊ ಡೆಫಿನೆಟ್ಲಿ ಒಂದು ಹೆಲ್ಪ್, ಲಕ್, ಸೊ ಓವರ್ ಆಲ್ ಆಗಿ ವೆರಿ ಗುಡ್ ಟೈಮ್ ಅಂತಾನೆ ಹೇಳಬಹುದು. ಸ್ವಲ್ಪ ನಿದ್ದೆ ಡಿಸ್ಟರ್ಬ್ ಮಾಡ್ಕೋತೀರಾ, ಏಕೆ ಅಂತ ಹೇಳಿದ್ರೆ ಮೈಂಡ್ ಇಷ್ಟೊಂದು ಓವರ್ ಥಿಂಕಿಂಗ್ ಮಾಡಿದ್ರೆ ಅದೊಂಚೂರೇ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಅಪಾರ್ಟ್ ಫ್ರಮ್ ದಟ್ ಎಕ್ಸಲೆಂಟ್ ಪೀರಿಯಡ್. ತುಂಬಾ ಜನ ಜಿಮ್ಗೆ ಜಾಯ್ನ್ ಆಗೋ ಇರಬಹುದು, ಅಥವಾ ಅವ್ರ ಲೈಫ್ ರೊಟೀನೇ ಚೇಂಜ್ ಮಾಡ್ಕೋಬಹುದು. ಡಿಸಿಪ್ಲಿನ್ ಜಾಸ್ತಿ ಆಗಬಹುದು. ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಮೀಟ್ ಆಗೋ ಸಾಧ್ಯತೆ ಇದೆ. ಸೊ ಅಂತ ಹೇಳಿದ್ರೆ ಪೊಲಿಟಿಕಲಿ, ಸೊ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂದ್ರೆ ಬಾಡಿನಲ್ಲೆಲ್ಲ, ಪೋಸ್ಟ್ ಅಲ್ಲಿ. ಸೊ ಹಾಗಾಗಿ ಟೋಟಲಿ ಕುಂಭದವ್ರಿಗೆ ನೋಡಿ, ಕುಂಭ ಲಗ್ನದವ್ರು ಯಾರಿದ್ದೀರಾ, ನಿಮ್ಗೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ. ನೆಕ್ಸ್ಟ್ 10ನೇ ಮನೆ ಅಧಿಪತಿ ಬೇರೆ ಲಗ್ನಕ್ಕೆ ಬರ್ತಾ ಇದ್ದಾರೆ. ಸಡನ್ ಫೇಮಸ್. ಸದ್ಯಕ್ಕೆ ಯಾವ್ದೋ ಎಲೆಕ್ಷನ್ ಇಲ್ಲ ಈ ಮಂತ್ ಅಲ್ಲಿ, ಬಟ್ ರಾಜಕೀಯದಲ್ಲಿ ಯಾರಾದ್ರೂ ತೊಡಗಿಸ್ಕೊಂಡಿದ್ರೆ ನೀವುಗಳು ತುಂಬಾ ಫೇಮಸ್ ಆಗ್ತೀರಾ. ಊರಾಗಿರ್ಬಹುದು ಅಥವಾ ನಿಮ್ ಸುತ್ತಮುತ್ತ ಏರಿಯಾ ಆಗಿರಬಹುದು, ವೆರಿ ಫೇಮಸ್. ಸ್ವಲ್ಪ ಒಳ್ಳೆ ಕೆಲಸಗಳ ಹೆಚ್ಚು ಮಾಡಕ್ಕೆ ಗಮನ ಕೊಡ್ತೀರಾ. ರಾಹು ಇದ್ರೂ ಸಹ ಸೂರ್ಯ ಕೂಡ ಇದಾರಲ್ಲ, ಹಾಗಾಗಿ ನಿಮ್ಮ ಲಗ್ನದ ಡಿಗ್ರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ವಲ್ಪ ಮಟ್ಟಿಗೆ
ತುಂಬಾ ಫೇಮಸ್ ಅಥವಾ ನಿಮ್ ಜೊತೆ ತುಂಬಾ ಜನ ಬಂದು ಫೋಟೋಸ್ ತೆಗೆಸ್ಕೊಳ್ಳೋದು. ಸೊ ಇದೆಲ್ಲ ಅಂದ್ರೆ ಫೇಮಸ್ ಪೀಸ್ ಅಥವಾ ಫೇಮಸ್ ಫೇಸ್ ಅಂತ ಹೇಳ್ಬಹುದು. ಅದೊಂಚೂರು ನೀವು ನೋಡ್ಕೊಳ್ಳಿ. ಸೊ ಅಂಡ್ ತುಂಬಾ ಕುಂಭ ಲಗ್ನದವರು ಉಡಿ ಗೈಸ್ ಅಥವಾ ಉಡಿ ಪರ್ಸನ್ಸ್ ಅಥವಾ ಗರ್ಲ್ಸ್ ಆಲ್ಸೋ. ಸೊ ಲೈಕ್ ದೇ ಲೈಕ್ ಆಲ್ವೇಸ್ ಕವರಿಂಗ್ ಹೆಡ್ ಕ್ಯಾಪ್ ಹಾಕೊಳ್ಳೋದು ಈ ತರ ಇಷ್ಟ ಅವ್ರಿಗೆ. ಸ್ಪೆಕ್ಸ್ ಹಾಕೊಳ್ಳೋದು, ಕ್ಯಾಪ್ ಹಾಕೊಳ್ಳೋದು, ಸೈಲೆಂಟ್ ಆಗಿರೋದು, ಐಸೋಲೇಟ್ ಆಗೋದು ಇದೆಲ್ಲ ತುಂಬಾ ಇಷ್ಟ. ಸಡನ್ ಆಗಿ ಪಬ್ಲಿಕ್ ಬರ್ಬೇಕು, ಎಲ್ಲರ ಜೊತೆ ಮಾತಾಡ್ಬೇಕು, ಎಲ್ಲರೂ ನಿಮ್ಗೆ ಈ ತರ ಮಾಡ್ತಿದ್ದಾರೆ ಸ್ವಲ್ಪ ನರ್ವಸ್ ಆಗ್ಬೋದು ಲಗ್ನದಲ್ಲಿ ರಾಹು ಇರೋದ್ರಿಂದ. ಅಪಾರ್ಟ್ ಫ್ರಮ್ ದಟ್ ಓಕೆ ಇವನ್ ಊರಲ್ಲಿ ಕೂಡ ಓಕೆ ಹೌಸ್ ವೈಫ್ ಅಂತ ಇಟ್ಕೊಳ್ಳಿ ನೀವು ಯಾರೋ ಕುಂಭ ಲಗ್ನ. ಸಡನ್ ಆಗಿ ಮನೆಯವರೆಲ್ಲ ಹೊಗಳಿಕೆ ಶುರು ಮಾಡ್ತಾರೆ. ನೀವು ಸ್ಕೂಲ್ ಕಾಲೇಜ್ ಹೋಗ್ತಾ ಇದ್ದೀರಾ, ಸಡನ್ ಆಗಿ ಅಲ್ಲಿ ಫೇಮಸ್ ಆಗ್ತೀರಾ ಇನ್ ಗುಡ್ ವೇ. ಯು ಲುಕಿಂಗ್ ವೆರಿ ಬ್ಯೂಟಿಫುಲ್ ಆಲ್ಸೋ. ಒಂದು ಔಟ್ಲುಕ್ ಕಂಪ್ಲೀಟ್ ಚೇಂಜ್ ಆಗುತ್ತೆ. ಮೇ ಬಿ ಡ್ರೆಸ್ ಕೋಡ್ ಕಂಪ್ಲೀಟ್ ಚೇಂಜ್ ಆಗ್ತಾ ಇದೆ. ಶುಕ್ರ ಕೂಡ ಲಗ್ನದಲ್ಲೇ ಇದ್ದಾರೆ, ಇವೊಂದು ಕಂಬಸ್ಟ್ ಆದ್ರೂ ಸಹ ಆಕ್ಚುಲಿ ಕುಂಭ ಲಗ್ನದವ್ರಿಗೆ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಮೀನ ಲಗ್ನದವ್ರದ್ದು. ಸೊ ಲಾಸ್ಟ್ ಲಗ್ನ ಅಂದ್ರೆ ನ್ಯಾಚುರಲ್ ಕಾಲಪುರುಷನ ಕುಂಡಲಿಯಿಂದ ಮೀನ ಲಗ್ನದವ್ರಿಗೆ ಹೇಗಿದೆ ನೋಡೋಣ. ಖಂಡಿತವಾಗ್ಲೂ 6ನೇ ಮನೆ ಅಧಿಪತಿ 12ರಲ್ಲಿ ವಿಪರೀತ ರಾಜಯೋಗ. ಅದು ಸೈಡ್ ಗಿಡಿ, ವಿಪರೀತ ರಾಜಯೋಗ ಇಲ್ಲ ಈ ಬಾರಿ. ವಿಪರೀತ ರಾಜಯೋಗ ಏನಕ್ಕೆ? ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಹೊರಗಡೆ ಎಲ್ಲಾದ್ರೂ ಹೋಗ್ಬೇಕಾ, ಅಥವಾ ಸಡನ್ ಟ್ರಾವೆಲ್ಸ್, ಸಡನ್ ಆಗಿ ಖರ್ಚು, ಇದಕ್ಕೆ ವಿಪರೀತ ರಾಜಯೋಗ. ಸೊ ಒಟ್ನಲ್ಲಿ ಖರ್ಚಂತೂ ವಿಪರೀತ ತೋರಿಸ್ತಾ ಇದೆ ನೋಡ್ಕೊಳ್ಳಿ. ಸ್ಲೀಪ್, ನಿದ್ದೆ ಡಿಸ್ಟರ್ಬ್ ಮಾಡ್ಕೋತಾ ಇದ್ದೀರಾ, ತುಂಬಾನೇ ಹೆಡ್ ಏಕು ಅಥವಾ ಸೈನಸ್ ರಿಲೇಟೆಡ್ ಇಶ್ಯೂಸ್ ಹೆವಿ ಆಗುತ್ತೆ. ಇದೊಂಚೂರು ಹೆಲ್ತ್ ಇಶ್ಯೂಸ್ ನೋಡ್ಕೊಳ್ಳಿ ಮೀನ ಲಗ್ನದವರು. ಹೆಲ್ತ್ ಮಾತ್ರ 6ನೇ ಮನೆ ಅಧಿಪತಿ ಕೂಡ ಅವರೇನೆ. ಹಾಗೆ ಲೋನ್ಸ್ ಏನಾದ್ರೂ ಅಪ್ಲೈ ಮಾಡಿದ್ರ, ಲೋನ್ ಆಲ್ರೆಡಿ ಇದೆ ಅಂದ್ರೆ ಸ್ಟೆಪ್ ಕ್ಲಿಯರ್ ಮಾಡ್ಕೊಂಡು ಬನ್ನಿ. ಲೋನ್ ಬ್ಯಾಕೇಜ್ ಸ್ವಲ್ಪ ಜಾಸ್ತಿ ಆಗೋದು ತೋರಿಸ್ತಾ ಇದೆ. ನೆಕ್ಸ್ಟ್ ಮಂತ್ ಸನ್ ಟ್ರಾನ್ಸಿಟ್ ಆದಾಗ ಸಡನ್ ಆಗಿ ಹುಷಾರ್ ಕೂಡ ತಪ್ಪೋ ಸಾಧ್ಯತೆ ಇದೆ. ಮೈಂಡ್ಗೆ ಆಲ್ರೆಡಿ ತುಂಬಾ ಡಿಸ್ಟರ್ಬ್ ಮಾಡ್ಕೋಬೇಡಿ ಮೀನ ರಾಶಿ ಅಥವಾ ಮೀನ ಲಗ್ನದವರು, ಇದು ಲಗ್ನಕ್ಕೇನೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ಹಾಗೆ 6th ಲಾರ್ಡ್ ಕೂಡ ಆಗಿರೋದ್ರಿಂದ ಸ್ವಲ್ಪ 9th ಅಗೈನ್ ಅದು ಟ್ರಯಾಂಗಲ್ ಕೂಡ ಬರೋದ್ರಿಂದ ಸ್ವಲ್ಪ ತಂದೆ ಅಥವಾ ಸ್ಕೂಲು ಕಾಲೇಜು ಪ್ರಿನ್ಸಿಪಲ್ ಅಥವಾ ಹೆಡ್ ಆಫ್ ದ ಫ್ಯಾಮಿಲಿ, ಸೊ ಇವರುಗಳ ಆರೋಗ್ಯದಲ್ಲಿ ತಾತ ಎಸ್ಪೆಷಲಿ ತಂದೆ ಮನೆ ಕಡೆಯವರು ಯಾರಾದ್ರೂ ಹಿರಿಯರಿದ್ರೆ ಅವ್ರನ್ನ ಸ್ವಲ್ಪ ಅವ್ರಿಗೇನಾದ್ರೂ ಸಂಕಲ್ಪಗಳಿದ್ರೆ ಕ್ಲಿಯರ್ ಮಾಡಿ. ಇದಿಷ್ಟು. ಸೊ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಜಾಬ್ ಸಡನ್ ಆಗಿ ಲಾಸ್ ಆಗಬಹುದು, ಜಾಬ್ ಪ್ರಮೋಷನ್ ತೋರಿಸ್ತಾ ಇಲ್ಲ, ಸ್ಯಾಲ್ರಿ ಹೋಲ್ಡ್ ಆಗಿ ಬರಬಹುದು, ಅಥವಾ ಡೈಲಿ ರೂಟೀನ್ ಅಲ್ಲಿ ಕಂಪ್ಲೀಟ್ ಚೇಂಜ್. ಯಾವಾಗ್ಲೂ ಡಿಸಿಪ್ಲಿನ್ ಆಗಿ ಎದ್ದೇಳ್ತಾ ಇರೋರು ಈಗ ಒಂದು 8 ಗಂಟೆ ಆಮೇಲೆ ಎದ್ದೇಳೋಣ, ಲೇಟ್ ಐಸೋಲೇಟ್ ಆಗೋದು, ಸುತ್ತಿ ಮಲಗೋದು. ಸೊ ಈ ತರ ಸ್ವಲ್ಪ ನೆಗೆಟಿವಿಟಿ ಇರೋದ್ರಿಂದ ನಿಮ್ ಚಾರ್ಟ್ ಚೆನ್ನಾಗಿದ್ರೆ ಇಲ್ಲಿ ಚೆನ್ನಾಗಿರುತ್ತೆ, ಇಲ್ಲ ಅಂದ್ರೆ ನೋಡ್ಕೊಳ್ಳಿ. ಯಾವ್ದಾದ್ರು ಗೌರ್ಮೆಂಟ್ ರಿಲೇಟೆಡ್ ವರ್ಕ್ಸ್ ಪೆಂಡಿಂಗ್ ಇದೆ ಅಂದ್ರೆ ಬೆಟರ್ ಒಂದು 15 ದಿವಸ ವೆಯ್ಟ್ ಮಾಡಿ. ಯಾವಾಗ 17ನೇ ತಾರೀಕು ಗ್ರಹಣ ಆಗುತ್ತೆ, ಅದಾದ್ಮೇಲೆ ಒಂದು 10 ದಿವಸ 25ನೇ ತಾರೀಕುವರೆಗೂ ವೆಯ್ಟ್ ಮಾಡಿ. ನೆಕ್ಸ್ಟ್ ಈ ಮಂತ್ ಎಂಡಿಂಗ್ ಅಥವಾ ನೆಕ್ಸ್ಟ್ ಮಂತ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಸೂರ್ಯ ಗ್ರಹರು ಕುಂಭ ರಾಶಿ ಪ್ರವೇಶ ಆಗ್ತಾ ಇರೋದ್ರಿಂದ ಗೋಚಾರ ಲಗ್ನ ಫಲಗಳು. ನಿಮ್ ಚಾರ್ಟು ಅನಾಲಿಸಿಸ್ ಮಾಡ್ಕೋಬೇಕು, ದಶ ಏನ್ ನಡೀತಿದೆ ರೆಮಿಡೀಸ್ ಮಾಡ್ಕೋಬೇಕು ಅಂದ್ರೆ ಖಂಡಿತವಾಗ್ಲೂ ಕನ್ಸಲ್ಟ್ ಮಾಡಬಹುದು. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರಗಳು, ಧನ್ಯವಾದಗಳು.